ಅದರಲ್ಲಿ ಮೊದಲನೇ ಹಂತ ಅಂದರೆ ಹಿಂದಿನ ನೀವು 10ನೇ ತರಗತಿ ನೀವು ಅಂಕಪಟ್ಟಿಯಿಂದ ಕರ್ನಾಟಕದಲ್ಲಿ ದೂರ ಇಡಿ, ಏನಾರ ಮಾಡ್ಕೊಂಡು ಸಾಯಿ, ನಮಗೆ ಇದನ್ನು ಕಡ್ಡಾಯ ಮಾಡಿ ಹೊರೆ ಹೊರಿಸ್ಬೇಡಿ. ಎಲ್ರಿಗೂ ನಮಸ್ಕಾರ. ಈ ದ್ವಿಭಾಷಾ ತ್ರಿಭಾಷಾ ಇದು ಇವತ್ತಿನ ಕಥೆ ಅಲ್ಲ. ಹಾಗಾಗಿ ಒಳ ಹಿಂದೂ ಹೋಗಬೇಕಾಗತ್ತೆ, ಮುಂದೆ ಹೋಗಬೇಕಾಗತ್ತೆ. ನಾವು ಇವತ್ತಿಗೆ ಕೆಲವಷ್ಟು ಹೋರಾಟಗಳ ಕಾರಣದಿಂದ ತಮಿಳುನಾಡಿನಲ್ಲಿ NEPಗೆ ವಿರುದ್ಧವಾಗಿ ತ್ರಿಭಾಷಾನ ಒಪ್ಪಲ್ಲ ನಾವು ಅಂತ ಧ್ವನಿ ಎತ್ತಿದ್ರಿಂದ, NEPನ ಒಪ್ಪಲ್ಲ ನಾವು ಅಂದಿದ್ದರಿಂದ, NEP ಒಪ್ಪದೇ ಹೋದರೆ ನಿಮಗೆ ಕೊಡೋ ದುಡ್ಡಲ್ಲಿ ಕಡಿತ ಮಾಡ್ತೀವಿ ಅಥವಾ ಹಿಡ್ಕೊಳ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರಿಂದ ಇವತ್ತಿನ ದಿನ ಇದೊಂದು ಸ್ವಲ್ಪ ಹೆಚ್ಚು ಪ್ರಜ್ವಲಿಸ್ತಾ ಇದೆ. ಆದರೆ ಇದು ಮೊಳಕೆ, ಈ ಬೀಜ ಇವತ್ತು ನೆನ್ನೆದಲ್ಲ. ಯಾವಾಗ ಭಾರತ ಸ್ವತಂತ್ರಕ್ಕೂ ಮೊದಲೇ ಈ ದೇಶ ಸ್ವತಂತ್ರ ಬರಬೇಕು, ಇದು ಒಂದು ದೇಶ ಆಗಬೇಕು. ಯಾಕೆಂತಂದರೆ ಅಲ್ಲಿ ತನಕ ಅದು ಬ್ರಿಟಿಷರಿಂದ ಒಂದು ಆಡಳಿತ ಘಟಕವಾಗಿತ್ತು. ಆದರೆ ರಾಜ್ಯಗಳು ಅಂತಂದರೆ ರಾಜರು, ಮೈಸೂರು ದೇಶ ಅಂತ ನಾವು ಈಗ ಒಂದಷ್ಟು ಸೀಲ್ ನೋಡ್ತಾ ಇದ್ದೀವಿ, ನಾವು ಒಂದಷ್ಟು ಕಡೆ ಇದೆ. ಹಾಗೆ ನಮ್ಮದೇ ಆದ ದೇಶಗಳು ಬೇಕಾದಷ್ಟಿದ್ದು 56 ದೇಶಗಳು ಒಳಗೊಂಡಿದ್ದು ಭರತ ಖಂಡ, ಭರತ ದೇಶ ಏನಂತ ಕರಿತೀವೋ ಅದು, ಆರ್ಯಾವರ್ತ, ಏನು ಬೇಕಾದ್ರೆ ಕರೀಲಿ. ಆದರೆ ರಾಜಕೀಯ ಘಟಕವಾಗಿ ಇದನ್ನು ಒಂದು ಘಟಕ ಆಗಿ ಮಾಡಿದಂಥದ್ದು ಬ್ರಿಟಿಷರ ಆದಮೇಲೆ ಭಾರತಕ್ಕೆ ಸ್ವತಂತ್ರದ ಕನಸು ಕಂಡಾಗ ಎಲ್ಲರ ಕನಸಲ್ಲಿ ಇದಿತ್ತು ಆವತ್ತಿನ ದಿನದ ಸ್ವತಂತ್ರ ಹೋರಾಟಗಾರರಲ್ಲಿ. ಆದರೆ ದುರಾದೃಷ್ಟವಶಾತ್ ಅವ್ರಿಗೆ ಏನಿತ್ತು ಅಂದರೆ, ಒಂದು ದೇಶ ಅಂದರೆ ಏನಪ್ಪ, ಒಂದು ದೇಶ ಅಂದರೆ ಒಂದು ಭಾಷೆ ಇರಬೇಕು, ಇದು ಸರಳವಾದ ಅಂತ ನಂಬಿಕೆ ಇತ್ತು. ಅವ್ರಿಗೆ ಗೊತ್ತಿಲ್ಲ ಒಂದು ಭಾಷೆ ಇದ್ದಿದ್ದಕ್ಕೆ ಒಂದು ದೇಶ ಆಗಿದೆ ಅಂತ. ಒಂದು ಭಾಷೆ ಮಾತಾಡೋ ಜನರು ಸೇರಿಕೊಂಡು, ಅಂದರೆ ಜಪಾನ್ ದೇಶದಲ್ಲಿರೋ ಜನರು ಜಾಪನೀಸ್ ಭಾಷೆ ಮಾತಾಡ್ತಾರೆ, ಜಪಾನ್ ಒಂದು ದೇಶ ಆಗಿದೆ. ಜರ್ಮನ್ ಭಾಷೆ ಮಾತಾಡೋ ಜನರೆಲ್ಲ ಇರೋ ಒಂದು ಪ್ರದೇಶ ಇದೆ, ಜರ್ಮನಿ ಆಗಿದೆ. ಅದು ಗೊತ್ತಿದ್ದು ಇವರಿಗೆ ಭಾರತ ಅಂದ ತಕ್ಷಣ ಇದೆಲ್ಲ ವೈವಿಧ್ಯತೆಗಳು ಶಾಪವಾಗಿ ಕಾಣಿಸೋಕ್ಕೆ ಶುರುವಾಯಿತು ಆವತ್ತಿನ ದಿನನೇ. ಅದೇ ಕಾರಣಕ್ಕೋಸ್ಕರ ಇಡೀ ದೇಶನ ನಾವು ಬೆಳೆಸ್ಕೊಳ್ಬೇಕು, ನಾವೆಲ್ಲ ಒಬ್ಬರು ಒಂದಾಗಬೇಕು, ನಮ್ಮಲ್ಲಿ ಐಕ್ಯತೆ ಮೂಡಬೇಕು, ಅದಕ್ಕೆ ನಾವು ಭಾರತೀಯರು ನಮ್ಮದು ಅಂತ ಒಂದನ್ನ ಇಟ್ಕೋಬೇಕು, ಹಿಂದಿನ ಇಟ್ಕೋಬೇಕು ಅನ್ನೋವಂಥ ಒಂದು ನಿಲುವುಗಳನ್ನ ಅವತ್ತು ಬೆಳೆಸ್ಕೊಂಡ್ರು. ಹಿಂದಿ ಅಂತಲೂ ಇರಲಿಲ್ಲ ಅವತ್ತಿನ ದಿನಕ್ಕೆ, ಅದು ಬೇರೆ ಬೇರೆ ಭಾಷೆಗಳನ್ನ ಸೇರಿಸಿ, ಬೇರೆ ಬೇರೆ ಪದಗಳನ್ನ ಸೇರಿಸಿ ಖಡಿಬೋಲಿ ಅದನ್ನು ಮೂಲವಾಗಿ ತಗೊಂಡು ಹಿಂದಿ ಅಂತ ಜಾರಿಗೆ ತಂದರು. ಒಂದು ಭಾಷೆ, ಭಾರತದ್ದು ಒಂದು ಭಾಷೆ ಹಿಂದಿ ಅಂತ ಇದೆ. ಇವತ್ತು ಯಾರು ಅದನ್ನ ಮಾತಾಡಲ್ಲ. ಇವ್ರು ಯಾರು ಹಿಂದಿ ಅಂತ ಹೇಳ್ತಿದಾರೋ, ಯಾವುದನ್ನ ಭಾರತ ಹಿಂದಿ ಅಂತ ಎಲ್ಲರ ಮೇಲೆ ತಳ್ತಾ ಇದೆಯೋ ಅದು ಸ್ಟ್ಯಾಂಡರ್ಡೈಸ್ಡ್ ಹಿಂದಿ ಅಂತ. ಸ್ಟ್ಯಾಂಡರ್ಡೈಸ್ಡ್ ಹಿಂದಿ ಅಂದರೆ ಅದು ಸ್ಯಾನ್ಸ್ಕ್ರಿಟೈಸ್ಡ್ ಹಿಂದಿ ಅಂತ. ಸೊ ಇಲ್ಲಿ ಒಳಗೆ ಮೂಲ ಇರೋದು ಇಲ್ಲಿ. ಅಂದರೆ ಸ್ಯಾನ್ಸ್ಕ್ರಿಟೈಸ್ಡ್ ಹಿಂದಿ ಎಲ್ಲರೂ ಬಳಸಬೇಕು, ಇದು ಒಂದು ನಿಲುವಿತ್ತು. ಅವತ್ತಿನ ದಿನನೇ ಹುಟ್ಕೊಳ್ತು. ನಾವು ಸ್ವತಂತ್ರ ಚಳುವಳಿನಲ್ಲಿ ಅನೇಕ ಹೋರಾಟಗಾರನ್ನು ನೋಡಿದ್ದೀವಿ, ಅನೇಕರನ್ನ ಇಡೀ ನಾಡು, ಇಡೀ ದೇಶ, ಇಡೀ ಭಾರತ ಖಂಡ ಏನಂತ ಒಪ್ಕೊಂಡಿದೆ, ನಮ್ಮ ನಾಯಕರು ಅಂತ ಒಪ್ಕೊಂಡಿದೆ. ಅಂಥವರಲ್ಲಿ ಮಹಾತ್ಮ ಗಾಂಧಿಯವರು ಕೂಡ ಒಬ್ಬರು. ಮಹಾತ್ಮ ಗಾಂಧಿಯವರ ಕೊಡುಗೆಗಳು ಅನನ್ಯ, ಅಥವಾ ಅವರ ವಹಿಸಿದ ಪಾತ್ರ ದೊಡ್ಡದು. ಅವರು ಹೇಳಿದ್ದೆಲ್ಲ ಸರಿ, ಆದರೆ ಅವ್ರು ಹೇಳಿದ್ದೆಲ್ಲ ಸರಿ ಅಂತ ಕಣ್ಣು ಮುಚ್ಕೊಂಡು ಒಪ್ಕೋಬೇಕಾ, ಅಥವಾ ಅವರನ್ನು ನಾವು ವಿಶ್ಲೇಷಣೆ ಮಾಡಬೇಕಾ ಅಂತ ನೋಡಿದಾಗ ಭಾಷೆಯ ವಿಷಯದಲ್ಲಿ ಮಹಾತ್ಮ ಗಾಂಧಿಯವರ ನಿಲುವು ಅವತ್ತಿನ ದಿನಕ್ಕೆ ಸಂಪೂರ್ಣವಾಗಿ ತಪ್ಪಾಗಿತ್ತು. ಅವರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅಂತ ಶುರು ಮಾಡಿದ್ರಲ್ಲ ಆ ಸ್ವಾತಂತ್ರ್ಯಕ್ಕೂ ಮೊದಲೇ, ಆ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ಸ್ಲೋಗನ್ ಇರುತ್ತಲ್ಲ, ಒಂದು ಘೋಷವಾಕ್ಯ, ಅದನ್ನು ಇವಾಗಲೂ ತೆಗೆದು ನೋಡ್ಬೋದು ನೀವು. ಏಕ್ ರಾಷ್ಟ್ರ ಭಾಷಾ ಹಿಂದಿ ಹೋ, ಹೃದಯ ಮೇ ಏಕ್ ಭಾರತ ಜನನಿ ಹೋ, ಈ ಥರದ್ದೇನೋ ಅವ್ರದ್ದು ಹೇಳಿಕೆ ಇರೋದು. ಅಂದರೆ ಸ್ವಾತಂತ್ರ್ಯಕ್ಕೆ ಬಹಳ ಮೊದಲಿಂದಲೂ ಉದ್ದೇಶವೇ ಭಾರತ ಅಂದರೆ ಹಿಂದಿ ದೇಶ ಮಾಡಬೇಕು ಅನ್ನೋದೇ ಅದರ ಉದ್ದೇಶ. ಹಾಗಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿರ್ಬೋದು, ಅಥವಾ ದೇಶ ಆಗುತ್ತೆ, ನಮ್ಮದು ಹೇಗೆ ಆಳ್ವಿಕೆ ಮಾಡ್ಕೋತೀವಿ, ಬ್ರಿಟಿಷರಿಂದ ತಗೊಂಡ್ಮೇಲೆ ಏನಾಗುತ್ತೆ, ಯಾವ ಥರ ಚುನಾವಣೆ ಮಾಡ್ತೀವಿ, ಪ್ರಜಾಪ್ರಭುತ್ವ ಬರ್ತಾ, ರಾಜ್ಯಗಳು ಏನಿರುತ್ತೆ, ಇತ್ಯಾದಿಗಳನ್ನು ನಡೀತಾ ಇದ್ದಾಗ, ಅದೇ ಸಮಯದಲ್ಲಿ ಈ ಒಂದನ್ನು ಹತ್ತಿಕ್ಕೋ ದೃಷ್ಟಿಯಿಂದಲೇ ಬಹುಶಃ ಭಾಷಾವಾರು ಪ್ರಾಂತ್ಯ ಚಳುವಳಿಗಳು ನಡೆದಿದ್ದು. ಭಾಷಾವಾರು ಪ್ರಾಂತ್ಯಗಳು ಆಗಬಾರದು ಅಂತ ಇವತ್ತೂ ಕೂಡ ಪ್ರತಿಪಾದಿಸೋ ಸಂಘಗಳು ನಮ್ಮಲ್ಲಿವೆ. ರಾಜಕೀಯ ಪಕ್ಷಗಳ ಒಳ ತಂತ್ರಗಳಲ್ಲಿ ಇದು ಅಡಕವಾಗಿದೆ. ಭಾಷಾವಾರು ಪ್ರಾಂತ್ಯವೇ ಭಾರತಕ್ಕೆ ಶಾಪ. ಇದನ್ನ ಹಿಂಗಿಂಗೆ ಅಡ್ಡಡ್ಡ ಉದ್ದುದ್ದ ಗೆರೆಗಳು ಹಾಕಿ ಒಂದು
100 ಆಡಳಿತ ರಾಜ್ಯಗಳನ್ನು ಅಥವಾ ಆಡಳಿತ ಘಟಕಗಳನ್ನು ಮಾಡಿಬಿಡ್ಬೇಕು, ಭಾಷಾವಾರು ರಾಜ್ಯಗಳೇ ಇರಬಾರ್ದು. ಬಹಳ ಕಲ್ಪನೆಗೆ ತುಂಬ ಚೆನ್ನಾಗಿದೆ. ಇಡೀ ದೇಶದಲ್ಲಿ ನಾವೆಲ್ಲ ಒಂದೇ ಭಾಷೆ ಮಾತಾಡ್ತೀವಿ, ಜಪಾನೀಸ್ ಥರ. ನಾವೆಲ್ಲ ಒಂದೇ ಥರ ಬಟ್ಟೆ ಹಾಕ್ಕೋತೀವಿ, ಒಂದೇ ಥರ ಊಟ ತಿಂತೀವಿ, ಒಂದೇ ಥರ ಇರ್ತೀವಿ, ಒಂದೇ ಥರ ಯೋಚನೆ ಮಾಡ್ತೀವಿ. ಇಡೀ ದೇಶದ ಒಗ್ಗಟ್ಟಿಗಾಗಿ ಧ್ವನಿ ಎತ್ತಿ ಭಾರತ್ ಮಾತಾ ಕಿ ಜೈ ಅಂತೀವಿ ಅನ್ನೋ ಕಲ್ಪನೆ ತುಂಬ ಚೆನ್ನಾಗಿದೆ. ಆದರೆ ಅದನ್ನು ಕಟ್ಟೋ ದೃಷ್ಟಿಯಲ್ಲಿ ಏನಾಗುತ್ತೆ ಅನ್ನೋದು ಬಹುಶಃ ಅವತ್ತಿನವರಿಗೆ ಅರಿವಿರಲಿಲ್ಲ ಅಂತ ಅನಿಸುತ್ತೆ. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಹೇಗೆ ಬಂತು ಅಂತಂದರೆ, ಭಾರತೀಯರು ನಾವು ಇಂಗ್ಲೀಷ್ ಆಳ್ತಿದ್ದಾರೆ, ನಮ್ಮನ್ನು ತುಳಿತಾ ಇರೋ ಭಾಷೆ, ಇದಕ್ಕೆ ಬದಲಾಗಿ ನಾವು ಭಾರತೀಯ ಭಾಷೆ ಒಂದನ್ನು ಗಟ್ಟಿಯಾಗಿ ನಿಂತ್ಕೋಬೇಕು. ಅದು ಯಾವುದು ಅಂದರೆ ಸಂಸ್ಕೃತ. ಭಾರತೀಯ ಪರಂಪರೆ ಇತ್ಯಾದಿ ಇತ್ಯಾದಿ ಎಲ್ಲ ಅಡಗಿರೋದು ಸಂಸ್ಕೃತದಲ್ಲೇ. ಹಾಗಾಗಿ ಸಂಸ್ಕೃತವೇ ಈ ದೇಶದ ರಾಷ್ಟ್ರ ಭಾಷೆ ಆಗಬೇಕು. ಇವತ್ತು ಸಂಸ್ಕೃತ ಯಾರು ಬಳಸ್ತಾ ಇಲ್ಲ. ಹಾಗಾಗಿ ಸಂಸ್ಕೃತಕ್ಕೆ ಹತ್ತಿರದ ಭಾಷೆ ಅಂದರೆ ಈ ಒಂದು ಸ್ಯಾನ್ಸ್ಕ್ರಿಟೈಸ್ಡ್ ಅಥವಾ ಸ್ಟ್ಯಾಂಡರ್ಡೈಸ್ ಹಿಂದಿ, ಇದನ್ನು ನಾವು ಒಪ್ಕೋಬೇಕು. ಇದರಿಂದ ಏನಾಗುತ್ತೆ, ಒಪ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಭಾರತ ದೇಶದಲ್ಲಿ ಒಗ್ಗಟ್ಟು ಮೂಡುತ್ತೆ. ಇದು ಒಂದು ಪ್ರಚಾರ, ಇವತ್ತಿಗೂ ನಡೀತಾ ಇರುವಂಥ ಪ್ರಚಾರ. ಅಂದರೆ ಒಗ್ಗಟ್ಟಿಲ್ಲ ಅಂತನಾ ಈ ದೇಶದಲ್ಲಿ? ಒಗ್ಗಟ್ಟಿಲ್ಲದೆ ಎಂಥದ್ದು ಒಂದು ದೇಶ ಆಗುತ್ತೆ? ಯಾವುದಾದ್ರೂ ಪ್ರದೇಶ ಒಗ್ಗಟ್ಟಿಲ್ಲದವ್ರು ಯಾವ ದೇಶ ಆಗುತ್ತೆ? ಅಥವಾ ಯಾವುದಾದ್ರೂ ಪ್ರದೇಶ ಭಿನ್ನಾಭಿಪ್ರಾಯ ಇಲ್ಲದೆ ಇರೋ ದೇಶ ಯಾವುದಿದೆ ಒಳಗಡೆ? ಹಾಗಾಗಿ ಭಾಷೆಯ ಮೂಲಕ ನಾವು ಒಗ್ಗಟ್ಟು ತರ್ತೀವಿ ಅನ್ನೋ ಒಂದು ನಿಲುವನ್ನು ತಗೊಂಡಾಗ ಅದಕ್ಕೆ ಸಾಕಷ್ಟು ಪ್ರತಿರೋಧಗಳು ಉಂಟಾದವು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಚರ್ಚೆಗಳಾದವು. ಇದೇ ವಿಷಯವಾಗಿ ಭಾರತಕ್ಕೆ ರಾಷ್ಟ್ರ ಭಾಷೆ ಹಿಂದಿ ಮಾಡಬೇಕು, ಇಂಗ್ಲೀಷು ಅವತ್ತು ಆಳ್ತಿದ್ರು, ಇಂಗ್ಲೀಷ್ನ ಓಡಿಸ್ಬೇಕು, ಆ ಜಾಗಕ್ಕೆ ಭಾರತೀಯ ಭಾಷೆ ಹಿಂದಿ ಬರಬೇಕು. ಇದಿಷ್ಟೇ ನಿಲುವಾಗಿದ್ದದ್ದು. ಕನ್ನಡದ ಬಗ್ಗೆ ಒಲವಿದೆ, ನಾವು ಇವತ್ತೇನೇನೋ ಕಾಣ್ಕೋತಾ ಇದೀವಲ್ಲ, ಇದು ಯಾವ ಒಲವು ಕೂಡ ನೈಸರ್ಗಿಕವಾಗಿ ಸಹಜವಾಗಿ ಭಾರತದ ಸರ್ಕಾರ, ಕೇಂದ್ರ ಸರ್ಕಾರ ಅಥವಾ ಏನಿದೆ ಇದೊಂದು ಎಂಟಿಟಿ ಅಂತ ಏನು ಕರಿತೀವಿ ದೇಶ, ಅದಕ್ಕೆ ಯಾವತ್ತೂ ಇಲ್ಲ. ಇದು ಸತ್ಯ. ಯಾಕೆ ಹೀಗನ್ಸುತ್ತೆ ಅಂತಂದರೆ, ಸ್ವತಂತ್ರ ಬಂದಾಗ ಸಂವಿಧಾನ ಸಭೆಗಳು ನಡೆದವು. ಸಭೆಗಳಲ್ಲಿ ನಡೆದ ಚರ್ಚೆಗಳನ್ನು ನೀವು ನೋಡಬೇಕು. ಈ ಒಂದು ಅಪಾಯ ಇವಾಗ ಬ್ರಿಟಿಷ್ನವರು ಮದ್ರಾಸ್ ಪ್ರಾಂತ್ಯನೂ ಆಳ್ತಿದ್ರು, ಮೈಸೂರಿನ ಈ ಭಾಗನೂ ಅವರ ಅಡಿನಲ್ಲಿತ್ತು. ಅವರ ಆಳ್ವಿಕೆನಲ್ಲೂ ಸಾಕಷ್ಟು ಕೈಗಾರಿಕೆಗಳು ಅಥವಾ ಪ್ರಗತಿಗಳು ಏನಾಗಿತ್ತೋ ಅವ್ರು ಮಾಡಿದ್ದೆಲ್ಲ ಸುಲಿಗೆ ಮಾಡೋಕ್ಕೆ ಅನ್ನೋದು ಪಕ್ಕಕ್ಕೆ ಇಡೋಣ, ಅದು ನಮ್ಮ ದುರಾದೃಷ್ಟ. ಆದರೆ ಏನೇನು ಬೆಳವಣಿಗೆ ಆಯಿತು, ಮೊದಲನೇ ವಿದ್ಯುತ್ ದೀಪ ಬೆಂಗಳೂರಿಗೆ ಬಂತು, ವಿದ್ಯುತ್ ಶಕ್ತಿ ಇಲ್ಲಿ ಉತ್ಪಾದನೆ ಆಯಿತು, ಇಲ್ಲಿ ಈಗಾಗಲೇ ಕೈಗಾರಿಕೆಗಳಿದ್ವು, ಈಗಾಗಲೇ ಇಲ್ಲಿ ಕೃಷಿನಲ್ಲಿ ನೀರಾವರಿ ಇತ್ತು, ಇತ್ಯಾದಿ ಇತ್ಯಾದಿ. ಇದೆಲ್ಲ ಇದ್ದಾಗ ಮಾದರಿ ಮೈಸೂರಾಗಿತ್ತು ಇಡೀ ದೇಶಕ್ಕೆ. ಅವತ್ತಿನ ದಿನ ಎಲ್ಲ ರಾಜಪ್ರಭುತ್ವಗಳು ಮೈಸೂರಿನ ಹಾಗೆ ಇದ್ಬಿಟ್ಟಿದ್ದಿದ್ರೆ ನಮ್ಗೆ ಸ್ವಾತಂತ್ರ್ಯನೇ ಬೇಡ ಅಂತ ಹಿಂದಿನವ್ರು ಹೇಳಿದ್ದಾರೆ, ಪಟೇಲ್ ಸಾಹೇಬ್ರು ಹೇಳಿದ್ದಾರೆ. ಅಂದರೆ ಅದೊಂದಿತ್ತು ಅಂತ ಒಂದಿದೆ. ಆದರೆ ಇಲ್ಲೆಲ್ಲ ಏನು ಮಾಡ್ತಾ ಇದ್ರು, ಬ್ರಿಟಿಷ್ನವ್ರು ಇದ್ರೂ ಕೂಡ ಅವರು ಏನು ಕಲಿಕೆಗೆ ವಿದ್ಯೆ ಅನ್ನೋದು ವಿಷಯಕ್ಕೆ ಬಂದಾಗ ಸ್ಥಳೀಯ ಭಾಷೆಗಳಲ್ಲಿ ವಿದ್ಯೆ ಕೊಡಬೇಕು, ಜೊತೆಲಿ ಇಂಗ್ಲೀಷ್ ಕಲಿಸ್ಬೇಕು ಅಂತ ಇದ್ದದ್ದು ಹೌದೇ. ಆದರೆ ನಾವು ಕಂಡ ಹಾಗೆ ಈ 20ನೇ ಶತಮಾನದ ಆರಂಭದಲ್ಲೇ ಹೆಚ್ಚಿನ ಕಲಿಕೆಯ ದೃಷ್ಟಿಯಿಂದ ಆಗಿರೋ ಬದಲಾವಣೆಗಳು, ಇಂಜಿನಿಯರಿಂಗು, ಮ್ಯಾಥಮೆಟಿಕ್ಸ್, ಇನ್ವೇಷನ್ಸು, ಈ ಥರ ನಾವು ಅನ್ವೇಷಣೆಗಳಿರ್ಬೋದು. ಹೊಸದಾಗಿ ವಿದ್ಯೆನಲ್ಲಿ ಮಾಡ್ರನ್ ಎಜುಕೇಷನ್ ಸಿಸ್ಟಮ್ ಅಂತ ಏನಿದೆ ಎಲ್ಲ ಮೂಡ್ಕೊಂಬಂದಿದ್ದು 18, 19, 20 ಈಗ ಬಂದಾಗ ಭಾರತಕ್ಕೆ ಕಾಲಿಟ್ಟಾಗ ನಾವು ಸ್ವತಂತ್ರ ಮುಂದುವರೆದ್ರಲ್ಲಿ ಇದಕ್ಕೆ ಒಂದು ಶಿಕ್ಷಣ ನೀತಿ ಏನು. ಅಲ್ಲಿ ತನಕ ಮೈಸೂರಿನವರು ಇಂಗ್ಲೆಂಡ್ ನೋಡ್ಕೊಂಬಂದು ಅಲ್ಲಿದೇನೋ ಪದ್ಧತಿಗಳನ್ನ ಅಳವಡಿಸ್ಕೊತಾ ಇದ್ರು, ಇನ್ನೊಂದೇನೋ ಮಾಡ್ತಾ ಇದ್ರು. ಇನ್ಯಾವುದೋ ಬಹುಶಃ ಉತ್ತರದಲ್ಲಿ ಯಾವುದೋ ನಾಡುಗಳಲ್ಲಿ ಏನೂ ಇರಲಿಲ್ಲ, ಏನೂ ಇಲ್ಲ. ಸುಮ್ಮನೆ ಮನೆ ಹೊಲಕ್ಕೆ ಹೋಗ್ಬಾ, ಯಾರಾದ್ರು ಯಜಮಾನ ಬಂದರೆ ಡೊಗ್ಗು ಹೊಡಿ ಅಥವಾ ಏನಿದೆ ಈ ಥರ ಇರ್ತಿದ್ದೇನೋ ಬಹುಶಃ. ಇಲ್ಲಿ ನಮ್ಮ ಪ್ರದೇಶಗಳು ವಿದ್ಯೆ ದೃಷ್ಟಿನಲ್ಲೂ ಮುಂದುವರೆದಿದ್ವು, ಆರ್ಥಿಕವಾಗೂ ಮುಂದಿದ್ವು. ಎಲ್ಲ ಇದ್ದಾಗಲೂ ಕೂಡ ಅವತ್ತು ನಾವು ಬಳಸ್ತಾ ಇದ್ದದ್ದು ಎರಡೇ ಭಾಷೆ, ಇಂಗ್ಲೀಷ್ ಮತ್ತು ಕನ್ನಡ ಮಾತ್ರ. ಇದೇ ರೀತಿ ತಮಿಳ್ನಾಡಲ್ಲೂ ಅದೇ ಥರ ಇದೆ. ಆದರೆ ಯಾವಾಗ ಸ್ವಾತಂತ್ರ್ಯ ಬರೋಕ್ಕೆ ಈ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಭೆ ನಡೀತಾ ಇತ್ತೋ, ಅದು ಸಂಸತ್ತಿನ ಪೂರ್ವಭಾವಿ ಸಭೆಗಳು, ಅಲ್ಲಿ ಭಾರತಕ್ಕೆ ಹಿಂದಿ ರಾಷ್ಟ್ರ ಭಾಷೆ ಆದಂಗೆ ಬಹಳಷ್ಟು ಚರ್ಚೆಗಳಾದವು. ಚರ್ಚೆಗಳಲ್ಲಿ ಭಾಳ ನಿಮಗೆ ಅಲ್ಲಿನ ಜನರ ಮನಸ್ಥಿತಿ, ಅಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೂತಿದ್ದವ್ರ ಮನಸ್ಥಿತಿ ಬಗ್ಗೆ ಹೇಳ್ಬೇಕಂದ್ರೆ, ಧುಲೇಕರ್ ಅನ್ನೋ ಮನುಷ್ಯ ಒಬ್ಬರು ಹೇಳ್ತಾರೆ, ಇಫ್ ಯು ಡೋಂಟ್ ನೋ ಹಿಂದಿ ಗೆಟ್ ಔಟ್ ಆಫ್ ಇಂಡಿಯಾ. ಓಕೆ, ಇದು ಅವ್ರು ಬಳಸಿದ್ರು. ಹಿಂದಿ ಗೊತ್ತಿಲ್ಲದೆ ಇದ್ದವರು ಭಾರತ ಬಿಟ್ಟು ತೊಲಗಿ ಅಂತ. ಈ ಮಾತು ಇವತ್ತು ನಾವು ಸಂಸತ್ತಲ್ಲಿ ಕೇಳಿದ್ದೀವಿ. ಈ ಮಾತು ಇವತ್ತು ಸಂಸತ್ತಲ್ಲಿ ಈ ಮಾತು ಆಗಾಗ ಬೀಳುತ್ತೆ ಕಿವಿಗೆ. ಅದಕ್ಕೆ ಉತ್ತರವಾಗಿ ಅವತ್ತಿನ ದಿನ ಕೃಷ್ಣಮಾಚಾರಿಗಳು ಹೇಳಿದರು, ಯು ಪ್ಲೀಸ್ ಡಿಸೈಡ್ ವೆದರ್ ಯು ವಾಂಟ್ ಎ ಹಿಂದಿ ಇಂಡಿಯಾ ಆರ್ ಡಿವೈಡೆಡ್ ಇಂಡಿಯಾ. ಅಲ್ಲ, ಯುನೈಟೆಡ್ ಇಂಡಿಯಾ ಅಲ್ಲ, ಡಿವೈಡೆಡ್ ಇಂಡಿಯಾ ಅಲ್ಲ. ಯು ವಾಂಟ್ ಎ ಹಿಂದಿ ಇಂಡಿಯಾ ಅಂದರೆ ಹಿಂದಿ ಪ್ರದೇಶಗಳೇ ಸೇರ್ಕೊಂಡು ಒಂದು ಭಾರತ ಮಾಡ್ಕೊಳ್ಳಿ, ಉಳಿದವ್ರನ್ನ ಬಿಟ್ಟು ಹೋಗ್ತೀವಿ ಅನ್ನೋ ಮಾತನ್ನು ಅವತ್ತು ಹೇಳಿದ್ರು. ಇವತ್ತು ಆ ಮಾತು ಹೇಳೋಕ್ಕಾಗಲ್ಲ, ಆದರೆ ಎದುರುಗಡೆ ಇರೋ ಮಾತು ಬೀಳ್ತಾನೆ ಇರುತ್ತೆ ಕಿವಿಗೆ. ಬಹುಶಃ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ.
ಅಂದರೆ ಈ ದೇಶದ ಒಗ್ಗಟ್ಟನ್ನು ನಾವು ಹೇಗೆ ಉಳಿಸ್ಕೋಬೇಕು ಅಂತಂದರೆ ಐರನ್ ಔಟ್ ಅಂದರೆ ಎಲ್ಲ ವೈವಿಧ್ಯತೆಗಳು ಶಾಪಗಳು ಅದನ್ನು ಅಳಿಸ್ಬೇಕು ಅನ್ನೋ ಮನಸ್ಥಿತಿನ ಅವತ್ತಿನ ದಿನದ ನಾಯಕರೇ ತೋರಿಸಿದ್ರು. ಇದನ್ನು ಹೇಗೆ ಯಾವ ರೀತಿ ತರ್ಬೋದು ಅಂದಾಗ ನಮ್ಮ ಸಂವಿಧಾನದಲ್ಲಿ ಮೊದಲು ಬರೆದಾಗ 343ರಿಂದ 351 ವಿಧಿವರೆಗೆ ಏನೇನು ಬರೆದ್ರು ಅದರಲ್ಲಿ ಅವರು ಬರೆದಿದ್ದು ಭಾರತದ ಆಡಳಿತ ಭಾಷೆ, ಅಫಿಷಿಯಲ್ ಲ್ಯಾಂಗ್ವೇಜ್, ಇದು ಅಧಿಕೃತ ಭಾಷೆ ಅಲ್ಲ, ಅಫಿಷಿಯಲ್ ಅಂದರೆ ಆಡಳಿತ, ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಶಾಲ್ ಬಿ ಹಿಂದಿ. ಇಷ್ಟೇ ಇರೋದು 50ನೇ ಇಸ್ವಿ ಸಂವಿಧಾನದಲ್ಲಿರೋದು, ಭಾರತದ ಆಡಳಿತ ಭಾಷೆ ಹಿಂದಿ, ಇಷ್ಟೇ ಇರೋದು. ಆದರೆ 15 ವರ್ಷ ಈಗಾಗಲೇ ಇಂಗ್ಲೀಷರು ಶಾಪ ಇದೆಯಲ್ಲ, ಇಂಗ್ಲೀಷ್ ಅನ್ನೋ ಶಾಪ ಭಾರತೀಯರ ಮೇಲೆ ಹೊಕ್ಕೊಂಡಿದೆ ಅಂತ ಅವರೆಲ್ಲ ನಂಬಿದ್ರಲ್ಲ, ಆ ಶಾಪ 15 ವರ್ಷದ ಮೇಲೆ ಅದನ್ನು ತೊಡೆದು ಹಾಕಬೇಕು, ಪೂರ್ತಿ ಹಂತ ಹಂತವಾಗಿ ತೆಗೆದಾಕ. ಯಾಕಂದರೆ ಒಂದೇ ಸರಿ ಮಾಡಿದ್ರೆ ಇವ್ರ ಹತ್ರನೂ ಏನು ಇರಲಿಲ್ಲ, ಹಿಂದಿಲಿ ತಂದು ಕೂಡ್ಸಕ್ಕೆ ಹಿಂದಿನ ಏನೂ ಇರಲಿಲ್ಲ ಇವ್ರ ಹತ್ರ. ಹಾಗಾಗಿ 15 ವರ್ಷ ಇಂಗ್ಲೀಷ್ನೂ ಬಳಸ್ಕೊಳ್ತೀವಿ, ಆಮೇಲಿಂದ ಇಂಗ್ಲೀಷ್ನ ಕಿತ್ತಿ ಬಿಸಾಕೋದು ಅಂತ ಮಾಡಿಕೊಂಡು ಸಂವಿಧಾನದಲ್ಲಿ ಇದಾಯಿತು. ಆ ರಾಷ್ಟ್ರ ಭಾಷೆ ಅಂತ ಮಾಡಲಿಲ್ಲ ಅಂತ ಹಿಂದಿ ಹೇರಿಕೆನ ವಿರೋಧಿಸ್ತಿದ್ದಂಥ ರಾಜ್ಯಗಳು ಪಶ್ಚಿಮ ಬಂಗಾಳ ಇರ್ಬೋದು, ದಕ್ಷಿಣದ, ಅಂದರೆ ಯಾವುದು ಸಂಸ್ಕೃತ ಅಥವಾ ಹಿಂದಿ ಮೂಲದ ಭಾಷೆಗಳಲ್ಲ, ಅವುಗಳ ಬೇರೆ ಬೇರೆ ಆಗಿದೆ, ಅವ್ರುಗಳು ಹೆಚ್ಚಾಗಿ ಪ್ರತಿರೋಧ ತೋರಿಸಿದ್ರು. ತಮಿಳರು ಹೋರಾಟ ಮಾಡಿದ್ರು, ತಮಿಳರು ಮಾತ್ರ ಹೋರಾಟ ಮಾಡಲಿಲ್ಲ, ಕನ್ನಡದವರು ಹೋರಾಟ ಮಾಡಿದ್ರು. ಕರ್ನಾಟಕದಲ್ಲೂ ಬೆಂಗಳೂರಲ್ಲೂ ಗೋಲಿಬಾರಲ್ಲಿ 4 ಜನ 5 ಜನ ಇವು ಹುಡುಗರು ಶಾಲೆ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಸತ್ತಿರೋ ಘಟನೆಗಳು ನಡೆದಿವೆ ಹಿಂದಿ ಹೇರಿಕೆ ವಿರೋಧಿ ಹೋರಾಟದಲ್ಲಿ. ಪಶ್ಚಿಮ ಬಂಗಾಳದಲ್ಲೂ ನಡೆದಿದೆ. ಆದರೆ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿಗೆ ಒಂದು ಒಪ್ಪಂದ ಏನು, ಇವಾಗ ದೇಶಕ್ಕೆ ಸ್ವತಂತ್ರ ಬರ್ತಿದೆಯಪ್ಪ, ಇದು ಭಾಷೆದ ಆಮೇಲೆ ಇಡಿ, ಫಸ್ಟ್ ದೇಶ ಆಗಲಿ ಇದು, ಹಾಗಾಗಿ ಒಂದು ಕಾನ್ಸ್ಟಿಟ್ಯೂಂಟ್ ಮಾಡ್ಕೊಂಬೋಣ ಒಂದು ಸಂವಿಧಾನ ಅನ್ನೋ ದೃಷ್ಟಿನಲ್ಲಿ. ಯಾಕಂದರೆ ಅವತ್ತಿನ ದಿನ ಕಿದ್ದ ಸವಾಲುಗಳು ಬರೀ ಭಾಷೆಯ ಸವಾಲುಗಳಲ್ಲ, ಭಾಷೆಯ ಸವಾಲುಗಳ ಜೊತೆ ವಿಭಜನೆ ಆಗಿದ್ದರಿಂದ ಧರ್ಮದ ಸವಾಲುಗಳಿದ್ದು, ಇದು ಯಾವ ಥರ ದೇಶ ಮಾಡಬೇಕು, ಹೇಗೆ ರೀತಿ ರೂಪಿಸ್ಬೇಕು, ಆಮೇಲಿಂದ ಮತ್ತೆ ತಾರತಮ್ಯದ, ಯಾರಿಗೆ ಹೇಗೆ ಸಮಾನತೆ ತರಬೇಕು, ಹೇಗೆ ಸಾಮಾಜಿಕ ಅಸಮಾನತೆ ಹೇಗೆ ತೂಗಿಸ್ಬೇಕು, ಆರ್ಥಿಕವಾಗಿ ಕುಸಿದೋಗಿರೋ ದೇಶ ಹೇಗೆ ಕಟ್ಟಬೇಕು, ಇವೆಲ್ಲ ಸವಾಲುಗಳ ಮಧ್ಯೆ ಈ ಒಂದು ಭಾಷೆಯ ಸವಾಲು ಅನ್ನೋದು ಬಹುಶಃ ಗೌಣವಾಗಿ ಅವತ್ತಿನ ದಿನ ಕಂಡಿತ್ತು. ಆ ಕಾರಣದಿಂದ ಒಂದು ರಾಜಿ ಸೂತ್ರವಾಗಿ ಒಪ್ಕೊಂಡ್ಬಿಟ್ರು. ಅದಾದ್ಮೇಲೆ 15 ವರ್ಷ ಮುಗಿಯಕ್ಕೆ ಬಂತು. 1965ರಲ್ಲಿ ಏನು ಈ ಹಿಂದಿ ಬರುತ್ತೆ, ಯಾಕೆಂದರೆ ಒಂದ್ಸರಿ ಬರ್ಕೊಂಡು ಆಗೋಗಿದೆ ಸಂವಿಧಾನದೊಳಗಡೆ, ಅದನ್ನ ಅಷ್ಟು ಸುಲಭ ತಿದ್ದಕ್ಕಾಗಲ್ಲ, ತಿದ್ದಕ್ಕೆ ಯಾರು ಕೇಳಲ್ಲ. ಸಂವಿಧಾನನ ಹೆಂಗೆ ತಿದ್ದುಪಡಿ ಮಾಡ್ಬೋದು ಅಂದರೆ ಮಾಡ್ಬೋದು, ಆದರೆ ಒಂದೊಂದು ಥರ ತಿದ್ದುಪಡಿಗೆ ಒಂದೊಂದು ರೀತಿಯ ವ್ಯವಸ್ಥೆಗಳಿದೆ. ಹಾಗಾಗಿ ಇದು ಅಷ್ಟು ಸುಲಭವಾಗಿ ಆಗೋದಂಥ ತಿದ್ದುಪಡಿ ಅಲ್ಲ. ಹಿಂಗೆ ಸಂವಿಧಾನದಲ್ಲಿ ಬರ್ದಿದೆ 15 ವರ್ಷ ಆದ್ಮೇಲೆ ಕಿತ್ತಾಕ್ತೀವಿ ನಾವು ಅಂತ, ಅದಕ್ಕೆ ಸಿದ್ಧ ಮಾಡ್ಕೊಳ್ಳಿ ಅಂತ 63ನೇ ಇಸ್ವಿನಲ್ಲೇ ಶುರು ಮಾಡ್ಕೊಂಡಿದ್ರು. ಏನು ಎಲ್ಲ ರಾಜ್ಯಗಳು ಕೂಡ ಈಗಾಗಲೇ ಇಂಗ್ಲೀಷ್ ಬಳಕೆಯಲ್ಲಿರೋದನ್ನ ತೆಗೆದು ಹಾಕೋದಕ್ಕೆ ಕಡತಗಳನ್ನು, ಅದರ ಪದಗಳನ್ನು ಅಥವಾ ಆಫೀಸ್ಗಳನ್ನು ಸಿದ್ಧ ಮಾಡ್ಕೊಳ್ಳಿ, ಇಂಗ್ಲೀಷ್ ಬದಲು ಹಿಂದಿ ಇರಬೇಕು ಇಡೀ ದೇಶದ ತುಂಬ. ಸೊ ಇದೇ ಒಂದು ಕಾರಣ ತಮಿಳುನಾಡಲ್ಲಿ, ಕರ್ನಾಟಕದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಹಿಂದಿ ಹೇರಿಕೆ ವಿರೋಧಿ ಚಳುವಳಿ 63ನೇ ಇಸ್ವಿನಲ್ಲಿ ಶುರುವಾಗೋದಕ್ಕೆ. ಇದು ತುಂಬ ತುದಿ ಮುಟ್ಟಿ ಬಹಳಷ್ಟು ಜನ ಸಾಯ್ಬೇಕಾಗಿ ಬಂತು. ಇದ್ರ ಬಗ್ಗೆ ತಮಿಳುನಾಡಿನ ಒಬ್ರು ಗೆಳೆಯರು ಹೇಳ್ತಾ ಇದ್ರು, ಅವ್ರ ಊರಿಗೆ ಹಳ್ಳಿನಲ್ಲಿ ಒಂದು ಏನು ಟ್ಯಾಂಕರ್ ಬರ್ತಾ ಇದೆಯಂತೆ. ಅವಾಗಿನ ಚೈನಾ ಯುದ್ಧ ಆಗಿತ್ತು, ಟ್ಯಾಂಕರ್ ಬರ್ತಾ ಇದೆ, ನಾವು ನೋಡ್ತಾ ಇದೀವಿ, ಚೈನಾದವ್ರು ಗೆದ್ಬಿಟ್ರ, ಇಲ್ಲಿ ತನಕ ಬಂದ್ಬಿಟ್ರ, ಯುದ್ಧ ಗೆದ್ದುಬಿಟ್ರ ಚೈನಾದವರು ಅಂತ ಅನ್ಕೋತಾ ಇದ್ವಿ. ಆದರೆ ಆಗಿದ್ದೇನೆಂದ್ರೆ ಭಾರತೀಯ ಸೈನ್ಯ ಅಲ್ಲಿ ಒಳಗಡೆ ಆ ತುಕಡಿ ಇವರ ಹಿಂದಿ ಹೇರಿಕೆ ವಿರೋಧಿ ಹೋರಾಟ ಮಟ್ಟ ಹಾಕಕ್ಕೆ ಬಂದಿದ್ದು ಅಂತ ಆಮೇಲೆ ಮನವರಿಕೆ ಇದೆ. ನಮ್ಮ ದೇಶದ ಸೈನ್ಯ ನಮ್ಮ ಮೇಲೆ ಬರ್ತಾ ಇದೆಯಾ ಅನ್ನೋಂಥ ಒಂದು ಶಾಕ್. ಆ ಶಾಕು ಅದು ಏನಂದ್ರೆ ಇದು ಆಘಾತ 50 ವರ್ಷ ಆದ್ಮೇಲೆ ಅವರು ನೆನೆಸ್ಕೊಂಡು ಹೇಳ್ತಾ ಇದ್ರು ಒಂದು ಭಾಷಣದಲ್ಲಿ. ಹೀಗಾಗಿತ್ತು ಅವತ್ತಿನ ದಿನ ನಾನು ನೋಡ್ತಾ ಇದ್ರೆ ಚೈನಾದವ್ರು ಬಂದ್ಬಿಟ್ರು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ, ಚಿಕ್ಕ ಹುಡುಗ ನಾನು ಓಡೋಗ್ಬಿಟ್ಟಿದ್ದೆ ಮನೆ ಒಳಗಡೆಗೆ ಅಂತ ಜ್ಞಾಪಿಸ್ಕೊಂಡು ಹೇಳ್ತಿದ್ದೆ. ಅಂದ್ರೆ ಆವತ್ತೂ ಕೂಡ ಪ್ರತಿರೋಧ ಹುಟ್ಟಿದಾಗ ಆವತ್ತಿನ ಯಾರು ನಾಯಕರುಗಳು ಯಾರಿದ್ರು, ರಾಷ್ಟ್ರ ನಾಯಕರೇ ಇದ್ರು, ಅವರು ಕಡೆ ಪಕ್ಷ ಬಗ್ತಾ ಇದ್ರು. ನೀವು ಹಿಂಗೆ ಮಾಡ್ರೆ ಆಯ್ತಪ್ಪ, ಶಾಂತವಾಗಿರಿ, ನೀವು ಹೋರಾಟ ಮಾಡಬೇಡಿ, ಆಯ್ತು, ನೀವು ಎಲ್ಲಿ ತನಕ ನೀವು ಬೇಡ ಅಂತೀರೋ ಅಲ್ಲಿ ತನಕ ಇಂಗ್ಲೀಷ್ ಇರಲಿ ಜೊತೆನಲ್ಲಿ, ನೀವು ಎಲ್ಲಿ ತನಕ ಇಂಗ್ಲೀಷ್ ತೆಗೆದುಹಾಕಿ ಅಂತೀರೋ ಅಲ್ಲಿ ತನಕ ಇಂಗ್ಲೀಷ್ನು ಬಳಸಿ ನೀವು ಅಂತ ಹೇಳೋದು. ಬಹುಶಃ ಅದೇ ಕಾರಣಕ್ಕೆ ಇವತ್ತಿಗೂ ನೀವು ಭಾರತದ ಸಂವಿಧಾನದಲ್ಲಿ ಇಂಗ್ಲೀಷ್ನ ಜೊತೆಯಲ್ಲಿ ಆಡಳಿತ ಭಾಷೆಯಾಗಿ ಉಳ್ಕೊಂಡಿದೆ. ಆ 15 ವರ್ಷದ ಮಿತಿ ತೆಗೆದು ಇವಾಗ ಇಂಗ್ಲೀಷ್ ಈಸ್ ಆಲ್ಸೋ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಅಂದರೆ ಇದನ್ನ ಇಷ್ಟಕ್ಕೆ ಸುಮ್ಮನಿದ್ದು ಇಂಗ್ಲೀಷ್ ಮುಂದುವರಿಸ್ಕೊಳ್ಳಿ ಅಂದಿದ್ರೆ ನಾಳೆ ಇನ್ಯಾವುದೋ ಒಂದು 50 ವರ್ಷ ಆದ್ಮೇಲೆ ನಾವು ಚಳವಳಿ ಮಾಡ್ತಿದ್ವು, ನಾವು ಕನ್ನಡನೂ ಸೇರಿಸಿ ಇಂಗ್ಲೀಷ್ ಬೇಡ ನಮಗೆ ಕನ್ನಡ ಬೇಕು ಅಂತ ಮಾಡ್ತಿದ್ವಿ ನಾವು. ಆದರೆ ಭಾರತ ಸರ್ಕಾರ ಭಾಳ
ಅಲ್ಲಿ ಕೂತಿರೋರು ತುಂಬ ಬುದ್ಧಿವಂತರಿದ್ದಾರೆ. ಇಡೀ ಇಡೀ ಭರತ ಖಂಡದ ಬುದ್ಧಿವಂತರೆಲ್ಲ ಅಲ್ಲೇ ಕೂತಿರ್ತಾರಲ್ಲ, ಹಾಗಾಗಿ ಅವ್ರು ಕೂತ್ಕೊಂಡು ತಲೆ ಓಡಿಸಿದ್ರು. ಇದನ್ನ ಹೇಗೆ ಮಾಡಬೇಕು, ಒಂದು ದೇಶ ಒಂದು ಭಾಷೆ, ಒಂದು ದೇಶ, ಒಂದು ದೇಶ ಒಂದು ಭಾಷೆ ಹೇಗೆ ಮಾಡ್ಬೋದು. ಒಂದು, ಈ ಮಕ್ಕಳು ಯಾರ್ಯಾರು ಮುಂದಿನ ಪೀಳಿಗೆ ಬರುತ್ತೋ ಅವ್ರಿಗೆ ಚಿಕ್ಕಂದಿಂದಲೇ ಕಲಿಸ್ಬಿಡೋಣ ಹಿಂದಿನ, ಚಿಕ್ಕಂದಿಂದಲೇ ಹಿಂದಿ ತುಂಬಿಡೋಣ ಅವ್ರ ತಲೆನಲ್ಲಿ. ಒಂದು, ದೇಶ ಪ್ರೇಮದ ಕಥೆ ಹೇಳಿ ದೇಶ ಒಗ್ಗಟ್ಟಾಗಿರಬೇಕು ಅಂದರೆ ನಾವೆಲ್ಲ ಹಿಂದಿ ಒಪ್ಕೋಬೇಕು. ಎರಡು, ವಿದೇಶಿ ನಮ್ಮನ್ನು ಆಳದವ್ರ ಭಾಷೆ ಇಂಗ್ಲೀಷು ದರಿದ್ರ, ಅದನ್ನು ಯಾಕ್ರಿ ಬೇಕು, ಅದ್ರ ಬದಲು ಹಿಂದಿ ಯೂಸ್ ಮಾಡ್ರಿ. ನೀವು ನಮ್ಮ ದೇಶದ ಭಾಷೆ ಬಗ್ಗೆ ದ್ವೇಷ ಮಾಡ್ತೀರಾ, ಅದೇ ವಿದೇಶಿ ಭಾಷೆನ ಇನ್ನೂ ಬಳಸ್ತೀರಾ. ಇದೊಂದು. ಈ ರೀತಿ ಇದೆಲ್ಲದರ ಜೊತೆಗೆ ಈ ಬೇರೆ ಭಾಷೆಯವರು ಜಾಸ್ತಿ ಇದ್ದಾರೆ. ಬಹುಶಃ ಇದಂತಾರೆ ಏನಂತಾರೆ, ಕಲ್ಪಿತವಾದಂತಹ ಒಂದು, ಬೇರೆ ಭಾಷೆ ಕನ್ನಡ ಮಾತಾಡೋರು ಜಾಸ್ತಿ ಇದ್ದಾರೆ, ಅವ್ರು ಒಂದು ಸ್ವಲ್ಪ ಮಕ್ಕಳು ಕಮ್ಮಿ ಮಾಡ್ಕೊಳ್ಳಿ ಅಂತ ಟಾರ್ಗೆಟ್ ಕೊಟ್ಟು ಅವ್ರನ್ನ ಅಳಿಸ್ಬಿಡೋಣ ಅತ್ಲಾಗ. ಆಮೇಲೆ ವಲಸೆ ಮಾಡ್ಕೊಂಡ್ರೆ ಆಯ್ತು ಆ ಕಡೆಗೆ, ಹಿಂದಿ ಆಗ್ಬಿಡುತ್ತೆ ಅಲ್ಲೂ. ಬಹುಶಃ ಇಂಥ ಒಂದು ಯೋಚನೆ ಮಾಡಿರ್ಬೋದು ಆ ಬುದ್ಧಿವಂತರು. ಇದೆಲ್ಲರ ಪರಿಣಾಮ ನಮಗೆ ಕೊಠಾರಿ ಆಯೋಗ ಅಂತ ಕೇಳ್ತೀವಿ. ಮತ್ತೆ ಭಾರತ ಸರ್ಕಾರದ ಒಂದು ಭಾಗದ ಹೇಳ್ತೀನಿ, ಕೊಠಾರಿ ಆಯೋಗಕ್ಕೆ ಬರೋಕ್ಕೆ ಮೊದಲು ಭಾರತ ಸರ್ಕಾರಕ್ಕೆ ತುಂಬ ಸ್ಪಷ್ಟವಾಗಿದೆ, ಭಾರತದ ಆಡಳಿತ ಭಾಷೆ ಹಿಂದಿ ಅಷ್ಟೇ. ಇಂಗ್ಲೀಷು ನೀವೆಲ್ಲ ಹೋರಾಟ ಮಾಡಿದ್ದೀರಾ, ಅದಕ್ಕೆ ಜೊತೆಲಿದೆ. ಆದರೆ ನಮ್ಮ ಗುರಿ, ಈ ದೇಶದ ಗುರಿ ಹಂತ ಹಂತವಾಗಿ ಇಂಗ್ಲೀಷನ್ನು ತೆಗೆದುಹಾಕಬೇಕು, ಹಿಂದಿನ ಸ್ಥಾಪಿಸಬೇಕು. ಇದು ಭಾರತದ ಸಂವಿಧಾನದಲ್ಲಿ 351ನೇ ವಿಧಿನಲ್ಲಿ ನೋಡ್ಕೊಳ್ಳಿ, ಇದೇ ಬರೆದಿರೋದು. ಇಟ್ ಈಸ್ ದ ಡ್ಯೂಟಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳುತ್ತೆ. ಅದು ಹೊಣೆಗಾರಿಕೆ ಸಹ, ಅದ್ರ ಜವಾಬ್ದಾರಿ ಏನು, ಇಂಗ್ಲೀಷ್ ಬಳಕೆ ಕಮ್ಮಿ ಮಾಡಿ ಹಿಂದಿ ಬಳಕೆ ಹೆಚ್ಚು ಮಾಡಿ. ಹೇಗೆ ಮಾಡ್ತೀರಾ? ಈ ಕಪ್ಪೆ ಕತೆ ಹೇಳಿದ್ರು ಶ್ಯಾಮ್ ಅವರು, ಹಂಗೆ ಮಾಡಬೇಕು. ನಿಧಾನಕ್ಕೆ ದೀಪತ್ತರ ಹಚ್ಬಿಟ್ಟು ಕಾಯಿಸ್ಬೇಕು. ಏನು ಮಾಡೋಣ ಅಂದರೆ, ದೇಶನ 3 ಭಾಗ ಮಾಡಿದ್ರು. ಯಾವುದು ಹಿಂದಿ ಭಾಷೆಗಳ ರಾಜ್ಯಗಳು, ಹಿಂದಿಯ ಸೋದರ ಭಾಷೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ರಾಜ್ಯಗಳು, ಅದು ಬಿ ವರ್ಗ, ಇದು ಎ ವರ್ಗ. ಸಿ ವರ್ಗ ಅಂದರೆ ಹಿಂದಿಗೂ ಸಂಬಂಧ ಇಲ್ಲದಿರೋ ಭಾಷೆಗಳು. ಸಿ ವರ್ಗದವ್ರ ಜೊತೆ ಬರೆದ್ಬಿಟ್ರು. ಫಸ್ಟ್ ಡೇ, ಮೊದಲನೇ ದಿನ ಬರೆಯೋದು ಹಿಂಗೆ, ಕೇಂದ್ರ ಸರ್ಕಾರ ಸಿ ಗುಂಪಿನ ರಾಜ್ಯಗಳ ಜೊತೆ ವ್ಯವಹರಿಸಬೇಕಾದ್ರೆ ಇಂಗ್ಲೀಷಲ್ಲೇ ವ್ಯವಹರಿಸಬೇಕು, ಇಂಗ್ಲೀಷಲ್ಲೇ ಸಂವಹನ ನಡೀಬೇಕು. ಇವತ್ತಿಗೂ ಅದೇ ಜಾರಿನಲ್ಲಿರೋದು. ಆದ್ರೂ ಅವ್ರು ಹಿಂದಿನಲ್ಲಿ ಪತ್ರ ಬರೀತಾರೆ, ಅಥವಾ ಇಂಗ್ಲೀಷಲ್ಲಿ ಜೊತೆಲಿ ಹಿಂದಿನಲ್ಲಿ ಪತ್ರ ಬರೀತಾರೆ ಕಲಿಸಕ್ಕೆ ನಮಗೆ ಅಂತ ಕೇಂದ್ರ ಸರ್ಕಾರದವರು. ನಮ್ಮೂರಿನ ಜಾಹೀರಾತುಗಳಲ್ಲೂ ಅವರು ಹಿಂದಿನಲ್ಲಿ ಜಾಹೀರಾತು ಕೊಡ್ತಾರೆ. ಅವರು ಸಿ ರಾಜ್ಯಗಳಲ್ಲಿ ಮಾಡಬಾರ್ದು ಆ ಥರ. ಆದರೆ ಯಾಕೆ ಕೊಡ್ತಾರೆ ಅಂತಂದರೆ, ಹಿಂದಿ ನೀವು ನೋಡಿ ಅಭ್ಯಾಸ ಮಾಡ್ಕೊಳ್ಳಿ. ಅದಕ್ಕೊಂದು, ಈ ಕೆಲವು ಸಿನಿಮಾ ಹೀರೋಗಳಿರ್ತಾರೆ, ಸಿನಿಮಾದವರು ಚೆನ್ನಾಗಿ ಗೊತ್ತಿರುತ್ತಿದ್ರು, ಅವರು ನೋಡಕ್ಕೆ ಚೆನ್ನಾಗಿರಲ್ಲ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಿರಲ್ಲ, ಆದರೆ ತೆರೆ ಮೇಲೆ ಬಂದು ಆಹಾ ಸೂಪರ್ ಸ್ಟಾರ್ ಅಂತ ಜನರ ಒಪ್ಕೊಳ್ಳೋಂಗೆ ಆಗುತ್ತಾರೆ. ಸೊ ಈ ಥರ ನಿಮಗೆ ಸೂಪರ್ ಸ್ಟಾರ್ ಮಾಡ್ತಾ ಇದ್ದೀವಿ ಹಿಂದಿನ ಅಂತ, ಇದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರಬೇಕು ಅಂತ. ಇದಕ್ಕೇನು ಮಾಡಿದ್ದಾರೆ, ಇದರಿಂದ ಏನು ಮಾಡಿದ್ದಾರೆ ಅಂತಂದರೆ, ಹೇಗೆ ಇದನ್ನು ಒಪ್ಪಿಸೋದು ಇಡೀ ದೇಶಕ್ಕೆ, ಹಿಂದಿನ ಒಪ್ಪಿಸೋದು ಅಂದಾಗ ಶಿಕ್ಷಣ ನೀತಿನಲ್ಲಿ ತರಬೇಕು. ಏನು ಮಾಡಿದ್ರು, ಕೊಠಾರಿ ಆಯೋಗ ಬಂತು. ಅದರಲ್ಲಿ ತ್ರಿಭಾಷಾ ಸೂತ್ರ ಅನ್ನೋದು ಬಹಳ ಅದ್ಭುತವಾಗಿದೆ. ಈ ತ್ರಿಭಾಷಾ ಸೂತ್ರ ಅಂದರೆ, ಇದು ಬೇರೆ ದೇಶದ ಜೊತೆ ವ್ಯವಹರಿಸೋಕ್ಕೆ ನಮಗೆ ಇಂಗ್ಲೀಷ್ ಇರಬೇಕು. ಅಂದರೆ ಮೊದಲನೇ ಸೋಲು, ನಾವು ದೊಡ್ಡ ಸೋಲು ಒಪ್ಕೊಂಡ್ವಿ. ಇಂಗ್ಲೀಷಿಗೆ ಬದಲಾಗಿ ನನ್ನ ನುಡಿನ ನಿಲ್ಲಿಸ್ತೀನಿ, ಕಟ್ತೀನಿ ಅನ್ನೋ ಆಸೆ ಬಿದ್ದೋಯ್ತಲ್ಲ. ಭಾರತದ ನುಡಿಯಾಗಿ ಇಡೀ ಭಾರತವನ್ನು ಒಗ್ಗೂಡಿಸೋದಕ್ಕೆ ಹಿಂದಿ 2ನೇ ಭಾಷೆ ಆಗಿರಬೇಕು. ಸರಿ, 3ನೇ ಭಾಷೆ ಯಾವುದಾಗಿರಬೇಕು? ನೀವು ರೀಜನಲ್ ಲ್ಯಾಂಗ್ವೇಜ್ ಯಾವುದು? ಅವರು 22, ಅವಾಗ 15, 14, 15, 18, 21, 22 ಇಷ್ಟು ತಂದು ಇಟ್ಕೊಂಡಿದ್ದೀವಿ. ಇಷ್ಟು ಲಿಸ್ಟು ಶೆಡ್ಯೂಲ್ 8ಅಲ್ಲಿರೋ ಭಾಷೆಗಳು ರೀಜನಲ್ ಲ್ಯಾಂಗ್ವೇಜಸ್. ಇವುಗಳನ್ನ ಅಫಿಷಿಯಲ್ ಕಲಿಸ್ಬೇಕು, ತ್ರಿಭಾಷೆಯನ್ನು ಕಲಿಸ್ಬೇಕು. ತ್ರಿಭಾಷಾ ಸೂತ್ರದ ಅವ್ರಿಗೆ ಭಾಳ ಅದರಲ್ಲಿರೋ ಒಂದು ದೊಡ್ಡ ಹುಡುಕೆ ಏನಂದರೆ, ಕಲಿಕೆಯಲ್ಲಿರೋ ತ್ರಿಭಾಷಾ ಸೂತ್ರದ ದೊಡ್ಡ ಹುಡುಕೆ ಏನಂತಂದರೆ, ಹಿಂದಿಯೇತರ ನಾಡುಗಳಲ್ಲಿ ಹಿಂದಿ ಕಡ್ಡಾಯವಾಗಿ ಕಲಿಬೇಕು. ಹಿಂದಿ ಮಕ್ಕಳು ಹಿಂದಿ ನಾಡುಗಳಲ್ಲಿ ಅವರು 3ನೇ ಭಾಷೆ ಕಲಿಬೇಕು. ಯಾಕಂದರೆ ಹಿಂದಿ ಒಂದು ಭಾಷೆ ಕಲಿತಾನೆ ಇರ್ತಾರೆ, ಇಂಗ್ಲೀಷ್ ಕಲಿತಾ ಇರ್ತಾರೆ. ಆ 3ನೇ ಭಾಷೆ ಅವರ ಆಯ್ಕೆಯ ಯಾವುದಾದ್ರೂ ಒಂದು ಭಾಷೆ, ಅದರಲ್ಲೂ ದಕ್ಷಿಣದ ಯಾವುದಾದ್ರೂ ಭಾಷೆ ಆದರೆ ಒಳ್ಳೆಯದು. ಇದು ಭಾರತದ ತ್ರಿಭಾಷಾ ನೀತಿ. ಏನಂಗಂದ್ರೆ, ನಿಮಗೆ ಆರಿಸ್ಕೊಳ್ಳೋ ಹಕ್ಕಿದೆ, ನಿಮಗೆ ಹಕ್ಕಿಲ್ಲ, ನಾವು ಕೊಟ್ಟು ನೀವು ಕಲಿಬೇಕು. ಯಾವ ರೀತಿ ಸಮಾನತೆ ಇದು? ಎಲ್ಲಿದೆ ಸಮಾನತೆ? ಹಾಗಾದರೆ ಇವ್ನಿಗೆ ಹಕ್ಕಿದ್ಮೇಲೆ ನನಗೂ ಆರಿಸ್ಕೊಳ್ಳೋ ಹಕ್ಕಿರಬೇಕು. ಅದು ಇಲ್ಲ, ಅದು ಒಂದು ಕಡೆ. ಆದರೆ ಈ ತ್ರಿಭಾಷಾ ಸೂತ್ರನ ಅವತ್ತಿನ ದಿನಕ್ಕೆ ಏನಾಗಿತ್ತಂದರೆ, ಈ ಶಿಕ್ಷಣ ಅನ್ನೋದೇನಿದೆ, ಎಜುಕೇಷನ್ನು, ಅದು ರಾಜ್ಯ ಪಟ್ಟಿನಲ್ಲಿತ್ತು. ರಾಜ್ಯಗಳು ಅದ್ರ ಮೇಲೆ ಕಾನೂನು ಮಾಡ್ಕೋಬೋದಾಗಿತ್ತು, ರಾಜ್ಯಗಳನ್ನು ಒಪ್ಕೊಳ್ಳೋದು ಬಿಡೋದು ಮಾಡ್ಬೋದಾಗಿತ್ತು. ನಮ್ಮ ಹಣೆ ಬರೋಕ್ಕೆ ಕರ್ನಾಟಕದಲ್ಲಿ ಇದ್ದದ್ದು
ಕಾಂಗ್ರೆಸ್ ಪಕ್ಷ ಅಂದರೆ ರಾಷ್ಟ್ರೀಯ ಪಕ್ಷ ಕೇಂದ್ರದಲ್ಲಿ ಯಾವುದಿತ್ತು ಅದೇ ಕಾಂಗ್ರೆಸ್ ಪಕ್ಷ ಇಲ್ಲಿದ್ದರಿಂದ ಅವ್ರು ಏನು ಹೇಳಿದ್ರು ಅದನ್ನ ತಲೆ ಮೇಲೆ ಹೊತ್ಕೊಂಡು ಇವರು ತ್ರಿಭಾಷಾ ಸೂತ್ರ ದೇಶ ಒಂದು ಮಾಡುತ್ತೆ, ತ್ರಿಭಾಷಾ ಸೂತ್ರ, ನಾವು ಭಾರತೀಯರು ಅಂತ. ಬಹುಶಃ ನೀವು ಗಮನಿಸಿ ನೋಡಿ, ಆ ಕಾಲದಲ್ಲಿ ಬಂದಿರೋ ಅಷ್ಟು ದೇಶಭಕ್ತಿ ಗೀತೆಗಳು ಕನ್ನಡದಲ್ಲಿ ಆಮೇಲೆ ಬಂದಿಲ್ಲ ಅನ್ಸುತ್ತೆ. ನಾವು ಭಾರತೀಯರು, ನಾವೆಲ್ಲ ಒಂದೇ, ಭಾಷೆ ಬೇರೆ ಜಾತಿ ಬೇರೆ, ಭಾರತೀಯರು ಒಂದೇ, ಇವೆಲ್ಲ ಅಂದರೆ ಭಾವನೆ ತುಂಬ ಚೆನ್ನಾಗಿದೆ. ನಾವೆಲ್ಲ ಒಂದು ಅಂದರೆ ಏನು ಅಂತ, ಒಂದು ಅಂದರೆ ನಿಂದೆಲ್ಲ ಬಿಟ್ಬಿಡು ನಂದು ಒಪ್ಕೊ ಅಂತ. ಏನು ಹೇಳಿ, ಇದ್ಯಾವುದೋ ಹೇಳಿ ಮೊನ್ನೆ ಯಾರೋ ಹಾಕಿದ್ರು, ಅದು ಟಿ ವಿನಲ್ಲಿ ಬರ್ತಾ ಇರ್ತಲ್ಲ, ಏನು ಮಿಲೇ ಸುರ್ ಮೇರಾ ತುಮ್ಹಾರ ತೋ ಸುರ್ ಬನೆ ಹಮಾರ. ಅವ್ನು ಹಿಂದಿಯವನು ಹೇಳ್ತಾ ಇರೋದು. ಹಮಾರ ಅಂದರೆ ಅವ್ರದ್ದು, ನಮ್ದು ನಿಮ್ದು ಧ್ವನಿ ಸೇರಿ ನನ್ನ ಧ್ವನಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಧ್ವನಿ ಸಾಯ್ಲಿ, ನಮ್ಮ ಧ್ವನಿನೇ ಬಳಸ್ಕೊಳ್ಳಿ ನೀವು ಅಂತ ಆ ಮಟ್ಟಕ್ಕೆ ತಂದಿಡ್ತಾ ಇದ್ದಾರೆ. ಆದರೆ ಅವ್ರದ್ದು ಒಂದು ಭಾಳ ಏನಂತಂದರೆ, ನೋಡಿ ನಿಮಗೆ ನಿಮ್ಮ ಮೇಲೆ ಹಿಂದಿನ ನಾವು ಒತ್ತಾಯಪೂರ್ವಕವಾಗಿ ಯಾವತ್ತೂ ಹೇರೋದಿಲ್ಲ. ನೀವು ಒಪ್ತೀರಾ, ನಿಮ್ಮ ಮೇಲೆ ನಿಮ್ಮನ್ನ ಒಪ್ಪಿಸ್ತೀವಿ. ನೀವು ವಿರೋಧ ಮಾಡ್ತೀರಾ, ಆಯಿತು ಹಿಂದಕ್ಕೆ ಹೋಗ್ತೀವಿ, ನಿಧಾನಕ್ಕೆ ಬರ್ತೀವಿ. ಒಂದೇ ಸಾರಿಗೆ ನಿಮ್ಮನ್ನು ಚುಚ್ಚಲ್ಲ, ನಿಧಾನಕ್ಕೆ ಬರ್ತೀವಿ, ನಿಧಾನಕ್ಕೆ ಮುಂದೆ ಬರ್ತೀವಿ. ಇದು ತಮಿಳ್ನಾಡಲ್ಲೂ ಕೂಡ ಆಗಿದೆ. ಇದು ಬರೀ ಕರ್ನಾಟಕ ಅಂತಲ್ಲ, ತಮಿಳ್ನಾಡವರು ತ್ರಿಭಾಷಾತ್ವನ ರಿಜೆಕ್ಟ್ ಮಾಡಿಬಿಟ್ರು ಅವತ್ತಿನ ದಿನನೇ. ಯಾಕಂದರೆ ಅಲ್ಲಿ ಪ್ರಾದೇಶಿಕ ಪಕ್ಷ ಕೂತಿತ್ತು. ಅವರೆಲ್ಲ ನಮ್ಗೆ 2 ಭಾಷೆ ಸಾಕು, ಮೊದಲಿಂದ ಬಂದಿರೋದು, ನಾವು ತ್ರಿಭಾಷಾ ಯಾವತ್ತೂ ಒಪ್ಪಲ್ಲ ಅಂತ. ಕರ್ನಾಟಕ ಒಪ್ಕೊಳ್ತು. ಒಪ್ಕೊಂಡ್ಮೇಲೆ ಏನು ಮಾಡಿದ್ರು, ಇಲ್ಲೂ ಕೂಡ ಹಂತವಾಗಿ ತೊಗೊಂಬಂದರು. ಮೊದಲು ಏನು ಮಾಡ್ತಾಯಿದ್ರು, ಹಿಂದಿ ಸುಮ್ಮನೆ ಓದಿದ್ರೆ ಸಾಕು, ಪಾಸ್ ಆಗಬೇಕು ಅಂತಿಲ್ಲ. ಆಮೇಲೆ ಏನು ಮಾಡಿದ್ರು, ನೀವು ಇಷ್ಟು 50 ಬೇರೆದ್ರೆಲ್ಲ ಪಾಸಾಗಿ ಹಿಂದಿ ಬಂದ್ರೆ ನಿಮ್ಗೆ 7-8 ಬಂದರೆ ಸಾಕು ಪಾಸು ಅಂತ. ಆಮೇಲೆ ಏನು ಮಾಡಿದ್ರು, ಹಿಂದಿನ 50ರಿಂದ 100 ಮಾರ್ಕ್ಸಿಗೆ ತೊಗೊಂಬರ್ತೀವಿ ಅಂದರು. 35 ಬರಲೇಬೇಕು, 17 ಬಂದರೆ ಪಾಸಿಂದ 30 ಬಂದರೆ ಪಾಸು ಅಂತ ಶುರು ಮಾಡಿದ್ರು. ಈಗ ನಿಮ್ಮ ಮಾರ್ಕ್ಸ್ ಕಾರ್ಡ್ ತೆಗೆದ್ರೆ 6 ಭಾಷೆ ಪಕ್ಕ, 6 ಸಬ್ಜೆಕ್ಟು, ಕನ್ನಡ ಅಥವಾ ಯಾವುದೋ 3 ಭಾಷೆಗಳು, ಆಮೇಲೆ ವಿಜ್ಞಾನ, ಗಣಿತ, ಸಮಾಜ. ಭಾರತದಲ್ಲೆಲ್ಲ ಒಗ್ಗಟ್ಟು ಬೇಕಲ್ವಾ? ಉತ್ತರ ಪ್ರದೇಶದ ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡಿ, ಉತ್ತರ ಪ್ರದೇಶದ ಇಂಟರ್ನೆಟ್ಟಲ್ಲಿ ಹುಡುಕಿದ್ದು ಉತ್ತರ ಪ್ರದೇಶರು ಎಷ್ಟು ಭಾಷೆ ಬರೀತಾರೆ ಅಥವಾ ಎಷ್ಟು ಪರೀಕ್ಷೆಗಳು ಪಾಸ್ ಮಾಡ್ತಾರೆ ಅಂತ. ಅವ್ರಿಗಿರೋದು 500 ಸಬ್ಜೆಕ್ಟು. ಎಲ್ಲಿ ಸಮಾನತೆ ಬಂತಿಲ್ಲಿ? ಸೊ ಇದು ಬಹುಶಃ NEP ಮಾಡ್ತಾ ಬಂದವ್ರಿಗೆ ಬಹಳ ಇದೊಂಥರ ಬಹಳ ಸಿಟ್ಟು ಬಂತು. ಭಾರತದಲ್ಲಿ ಎಷ್ಟು ತಾರತಮ್ಯ. ಕನ್ನಡದವ್ರು ನೋಡ್ರಿ 600 ಮಾರ್ಕ್ಸ್ ಬರೀಬೇಕು 3 ಭಾಷೆ ಕಲ್ತ್ಕೊಂಡು. ಬೇಡ ಹಿಂದಿಯವ್ರಿಗೂ ಇನ್ಮೇಲೆ ಅವರು ಇನ್ನೊಂದು ಭಾಷೆ ಕಲಿಬೇಕು. ಅದಕ್ಕೆ ಇವಾಗ NEP 2020 ಭಾಳ ಚೆನ್ನಾಗಿ ಡ್ರಾಫ್ಟಲ್ಲಿ ಬರೆದಾಗ ಹಿಂದಿ ಅಂತ ಕಂಪಲ್ಸರಿ ಬರೆದಿದ್ದನ್ನು ತೆಗೆದುಬಿಟ್ಟು ಈಗೇನು ಮಾಡಿದ್ದಾರೆ, ಎಲ್ಲ ಭಾಷೆಗಳು ಕೊಟ್ಟಿದ್ದಾರೆ. ಕನ್ನಡ, ಇನ್ನೊಂದು ಭಾರತೀಯ ಭಾಷೆಗಳ ಪಟ್ಟಿ, ವಿದೇಶಿ ಭಾಷೆಗಳ ಪಟ್ಟಿ. ಇದರಲ್ಲಿ ಯಾವುದಾದ್ರೂ ಒಂದು ಭಾಷೆನ ಮಕ್ಕಳು ಕಲಿಬಹುದು. ಎಲ್ಲ ರಾಜ್ಯಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು, ಇದಕ್ಕೆ ಬೇಕಾಗಿರೋ ಶಿಕ್ಷಕರನ್ನ ಅರೇಂಜ್ ಮಾಡಬೇಕು, ಇತ್ಯಾದಿ ಪಾಲಿಸಿನಲ್ಲಿ ಹೇಳಿದ್ದಾರೆ. ಈಗ ನಿಮಗೆ NEP ಹಿಂದಿ ಹೇರಿಕೆ ಇದೆ ಅಂದರೆ ನಿಮಗೆ ಬರೋ ವಿರೋಧ ಏನಂದರೆ, ಎಷ್ಟೊಂದು ಭಾಷೆ ಇದೆ ಅಲ್ರಿ, ಕಲಿಬೋದಲ್ರಿ ಅಂತ. ಆದರೆ NEPಯ 4.13 ಇದರ ಮೊದಲನೇ ಸಾಲಲ್ಲೇ ತಗೊಳ್ಳಿ, ಅದರಲ್ಲಿ ಏನು ಬರೀತಾರೆ ಅಂತಂದರೆ, ಹಿಂದಿ ಹೇರಿಕೆ ಇದು ಏನು, ನಾವು ಇದುವರೆಗೆ ಇದ್ದ ಭಾರತದ ತ್ರಿಭಾಷಾ ಸೂತ್ರವನ್ನು ಮುಂದುವರಿಸಲು ಕಟಿಬದ್ಧರಾಗಿದ್ದೇವೆ. ಮುಂದುವರಿಸೋದು ಅಂದ್ರೇನು, ಹಿಂದಿಯೇತರ ನಾಡುಗಳಿಗೆ ಹಿಂದಿ ಕಡ್ಡಾಯ, ಹಿಂದಿ ನಾಡುಗಳಿಗೆ ಅವರಿಷ್ಟದ ಭಾಷೆ ಕಡ್ಡಾಯ. ಅದೇ ಆಯ್ಕೆ ಯಾರಿಗೋಯ್ತು? ಈಗ ಆಯ್ಕೆ ಯಾರಿಗೋಯ್ತು? ಅವ್ರಿಗೆ ಮಾತ್ರ ಹುಡುಕೊಳ್ತು. ಇದು ಕಾಣಿಸ್ತದೆ. ಆದರೆ ನಮಗೆ ಇವಾಗ ನಮ್ಗೆ 2 ಭಾಷೆ ಸಾಕು ಅಂತ ವಾದ ಮಾಡಕ್ಕೆ ನಿಂತಾಗ ನಮಗೆ ಕೇಳೋದು, ಚಿಕ್ಕ ಮಕ್ಕಳಿಗೆ ತುಂಬ ಸ್ಕಿಲ್ಸ್ ಇರುತ್ತೆ, ಅವ್ರಿಗೆ 3ರಿಂದ 7 ವರ್ಷ ಆಗೋ ತನಕ ಅವರು ಹೆಚ್ಚೆಚ್ಚು ಎಷ್ಟು ಭಾಷೆ ಬೇಕಾದ್ರೂ ಕಲಿತಾರೆ, ಕಲಿಯೋ ಸಾಮರ್ಥ್ಯ ಇದೆ ಅನ್ನೋದು. ಅದು ಯುನೆಸ್ಕೋನವರು ಕಂಡುಹಿಡಿದು ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಯುನೆಸ್ಕೋ ಮಲ್ಟಿಲಿಂಗ್ವಲ್ ಎಜುಕೇಷನ್ ಅದನ್ನು ಅವರು ಹೇಳ್ತಾರೆ. ಮೊದಲು ಹೇಳ್ತಾ ಇದ್ರು, ಅದು ಸತ್ಯ. ಯಾವುದು, 12ನೇ ವಯಸ್ಸಿನ ತನಕ ಒಂದು ಭಾಷೆನಲ್ಲಿ ಪ್ರಭುತ್ವ ಬಂದರೆ ಇನ್ನೊಂದು ಭಾಷೆನಲ್ಲಿ ಪ್ರಭುತ್ವ ಗಳಿಸೋದಕ್ಕೆ ಆಮೇಲೆ ಸುಲಭ ಆಗುತ್ತೆ ಅಂತ. ಅದು ಓದಲು, ಬರೆಯಲು, ಸಾಹಿತ್ಯ, ಈ ಸೃಷ್ಟಿ ಮಾಡೋದು ಇಂಥದಕ್ಕಾದರೆ. ಮಾತಾಡೋದಕ್ಕೆ ಅಂದರೆ ಬಾಲ್ಯದಲ್ಲಿ 3ನೇ ವಯಸ್ಸಿಂದ ಕಲಿಯೋದೆ, ಬಹುಭಾಷೆಗಳನ್ನ ಕಲಿಯೋದೆ ಅತ್ಯುತ್ತಮ. ಅದು ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಅದನ್ನು ನಮ್ಮ ಭಾರತ ಸರ್ಕಾರ ಬಳಸ್ಕೊಂಡಿರೋದು ಹೇಗೆಂದರೆ, 3 ಭಾಷೆ ಕಲಿಯೋದು ಮಕ್ಕಳು ಒಳ್ಳೆಯದ್ರೆ ಹಿಂದಿ ಕಲಿಸಿ. ಅರೆ ಬಾಬಾ, ಹಿಂದಿ ಯಾಕೆ ಕಲಿಬೇಕು? ಯಾವುದೋ ಒಂದು ತುಳು ತಾಯ್ನುಡಿ ಮಗು ಇದೆ, ಅದೇನು ಮಾಡಬೇಕು? ಇನ್ನೊಂದು ಯಾವುದೋ ತಾಯ್ನುಡಿ, ಕೊಡವ ಭಾಷೆ ತಾಯ್ನುಡಿ ಮಗು ಇದೆ, ಅದೇನು ಮಾಡಬೇಕು? ಹಾಗೆ ನೋಡಿದಾಗ ಕುವೆಂಪು ಅವ್ರ ಬಗ್ಗೆ ಭಾಳ ಹಿಂದೆ ತುಂಬ ಚೆನ್ನಾಗೇ ಹೇಳಿದ್ದಾರೆ. ಅವ್ರೇನು ಹೇಳ್ತಾರೆ ಅಂದರೆ, ವಿಚಾರ ಕ್ರಾಂತಿ ಪುಸ್ತಕದಲ್ಲಿ ಸಿಗುತ್ತೆ ನೋಡಿ, ಭಾರತದಲ್ಲಿ ಈ 2 ನುಡಿ ಪದ್ಧತಿ ಸಾಕು, ಇದನ್ನು ತ್ರಿಭಾಷಾ ಸೂತ್ರ ಅನ್ನೋದು ಸರಿ ಇಲ್ಲ. ಇದು ಏನಂತಂದರೆ, ಅವ್ರು ಹೇಗೆ ಬ್ರಿಟಿಷರು ನಮ್ಮಲ್ಲಿ ಇಂಗ್ಲೀಷ್ನ ಹೇರಕ್ಕೆ ಹೊರಟಿದ್ರು, ಅದರ ಮುಂದುವರೆದ ಭಾಗವಾಗಿ ಈ ಬ್ರಿಟಿಷರು ಹೇರಿರೋ ಇಂಗ್ಲೀಷ್ನ ತೆಗೆಯೋ ತನಕ ನಾವು ಹಿಂದಿನ ಜೊತೆಯಲ್ಲಿ ತಗೋತೀವಿ, ನಿಮ್ಮ ಭಾಷೆ ನೀವು ಕಲ್ತ್ಕೊಳ್ಳಿ, 3 ಹಿಂದಿ ನಿಡ್ತೀವಿ ಜೊತೆಲಿ, ಅದಕ್ಕೆ 3 ಭಾಷೆ. ಇಲ್ಲ ಅಂದಿದ್ರೆ 2 ಭಾಷೆ ಆಗ್ತಿತ್ತು. ಇದು ಎಲ್ಲರ ಮೇಲೆ ಮಾಡೋ ಆಕ್ರಮಣ. ಇದು ಸರಿಯಾಗಿರೋ ವಿಧಾನ ಏನಂತಂದರೆ, ಬಹುಭಾಷೆಗಳಲ್ಲಿ
ದ್ವಿಭಾಷೆ ಇರಬೇಕು. ಅಂದರೆ ನೀವು ಒಂದು ರಾಜ್ಯದಲ್ಲಿ ಎಷ್ಟಾರ ಭಾಷೆ ಬಿಡಿ, ಅವ್ರಿಗೆ ಆಯ್ಕೆ ಬಿಟ್ಬಿಡಿ ಮಕ್ಕಳಿಗೆ, ಯಾವ ಎರಡು ತಗೋತಾರೆ ತಗೊಳ್ಳಿ, ಅದರಲ್ಲಿ ಅವ್ರು ಕಲ್ತ್ಕೊಳ್ಳಿ ಅನ್ನೋ ಥರ ನಿಲುವನ್ನು ಕುವೆಂಪು ಅವರು ಹೇಳಿದ್ರೆ, ಅದರ ಜಾರಿ ಮಾಡೋದ್ರ ಬಗ್ಗೆ ಅವತ್ತಿನ ದಿನ ಸಮಸ್ಯೆಗಳಿದ್ದೀವಿ, ಸಮಸ್ಯೆನೂ ಇಲ್ಲ. ಅವತ್ತಿನ ದಿನ ಅವರು ಒಂದು ತಾತ್ವಿಕವಾಗಿ ಹೇಳ್ಬೇಕಾದ್ರೆ ಹೀಗೆ ಹೇಳಿದ್ರು. ಹಾಗೂ ನೀವು ಅಷ್ಟು ಒತ್ತಾಯ ಮಾಡಿ ತ್ರಿಭಾಷಾ ಸೂತ್ರ, ಬಹುಭಾಷೆಗಳು ಅಂತ ಅನ್ನೋದಾದರೆ, ಆ 3 ಭಾಷೆಯ ಆಯ್ಕೆ ಕೂಡ ಅವ್ರಿಗೆ ಬಿಡಿ. ಅವರು ತಮಿಳಾರ ತಗೊಳ್ಳಿ, ತೆಲುಗಾರ ತಗೊಳ್ಳಿ, ಹಿಂದಿನಾರ ತಗೊಳ್ಳಿ, ಇಂಗ್ಲೀಷಾರ ತಗೊಳ್ಳಿ, ಜಾಪನೀಸ್ ತಗೊಳ್ಳಿ, ಅವ್ರಿಷ್ಟ, ಮಕ್ಳಿಗೆ ಬೇಕಾದ್ದು ಅವ್ರ ತಾಯಿ ನುಡಿ ತಗೊಳ್ಳಿ, ಅಥವಾ ಇನ್ನೊಂದು 2 ಭಾಷೆ ಯಾವ್ದು ಅದು ಅವ್ರು ಆರಿಸ್ಕೊಳ್ಳಿ ಅನ್ನುವಂಥ ನಿಲುವನ್ನು ಅವ್ರು ಹೇಳಿದರು. ಇವತ್ತು ಆ ಸಂದರ್ಭದಲ್ಲಿ ನಾವು ಬಂದು ನಿಂತಿದ್ದೀವಿ ಅಂತ ನನಗನ್ಸುತ್ತೆ. ಅದೇನಂತಂದರೆ, ನಾವು ಕಲಿಕೆನಲ್ಲಿ ಮಕ್ಕಳಿಗೆ ಇವತ್ತಿನ ದಿನ NEP 2020ನ ವಿರೋಧ ಮಾಡ್ತಿರೋರು ಯಾವುದೇ ಕಾರಣಕ್ಕೆ ಮಾಡ್ತಾ ಇರಲಿ, NEP 2020ರಲ್ಲಿ ಬಹಳಷ್ಟು ಒಳ್ಳೆಯ ಅಂಶಗಳು ಇವೆ. ದಯವಿಟ್ಟು ಅದನ್ನು ಓದಿ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಏನಂತಂದರೆ, ಇವಾಗ ರೀಜನಲ್ ಲ್ಯಾಂಗ್ವೇಜಸ್ ಅಂತ ಅವ್ರೇನು ಕರೀತಾರಲ್ಲ, ಕನ್ನಡದಲ್ಲೂ ಕೂಡ ಪಠ್ಯಗಳಿರಬೇಕು. ಉನ್ನತ ಕಲಿಕೆ ಪಠ್ಯಗಳೆಲ್ಲ ಕನ್ನಡದಲ್ಲಿರಬೇಕು. ಇವಾಗ ಕಾನೂನು ಮತ್ತು ವೈದ್ಯಕೀಯ ಶಿಕ್ಷಣ ಯಾವ ರಾಜ್ಯದಲ್ಲಿ ನಡೆಯುತ್ತೋ ಆ ರಾಜ್ಯದ ಭಾಷೆ ಮತ್ತು ಇಂಗ್ಲೀಷು ಅದರಲ್ಲಿ ನಡಿಬೇಕು. ಈ ಥರ ಎಲ್ಲ ಕೆಲವಷ್ಟು ಚೆನ್ನಾಗಿ, ಯಾಕಂದರೆ ಡಾಕ್ಟರ್ ಆದವನಿಗೆ ಜನರ ಭಾಷೆ ಗೊತ್ತಿಲ್ಲದ್ರೆ ಹೆಂಗಾಗತ್ತೆ? ಈ ಥರ ಮನಸ್ಥಿತಿಯಲ್ಲಿ ಕೆಲವೆಲ್ಲ ಒಳ್ಳೇದಿದೆ. ನಮಗೆ ಕಾಣಿಸ್ತಾ ಇರೋ ಸಮಸ್ಯೆ ಏನಂತಂದರೆ, ತ್ರಿಭಾಷಾ ಸೂತ್ರವನ್ನು ಮುಂದುವರಿಸಲು ಕಟಿಬದ್ಧರಾಗಿದ್ದೇವೆ ಅನ್ನೋ ಮಾತು. ಅದ್ರ ಜೊತೆಗೆ ಇವರು ಹೇಳ್ತಾ ಇರೋದು, ಹಿಂದಿ ಹೇರಿಕೆ ಮಾಡ್ತಾ ಇಲ್ಲ ನಾವು, ಎಲ್ರಿಗೂ ಆಯ್ಕೆ ಇದೆ, ಯಾರು ಯಾವ ಭಾಷೆ ಬೇಕಾದ್ರೆ ತಗೋಬೋದು ಅನ್ನೋ ಸುಳ್ಳು. ಇದು ಸುಳ್ಳು, ಅಪ್ಪಟ್ಟ ಸುಳ್ಳು ಇದು. ಆ ಥರ ಇಲ್ಲ. ಅಲ್ಲಿರೋದು ತ್ರಿಭಾಷಾ ಸೂತ್ರವನ್ನು ಮುಂದುವರಿಸ್ತೇವೆ ಅಂತ NEPನಲ್ಲಿ 4.13 ತೆಗೆದು ನೋಡಿ, ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಅಂದರೆ ಈ ವೈಜ್ಞಾನಿಕವಾದ ಆವಿಷ್ಕಾರಗಳು ಅವ್ರೇನೋ ಕಂಡುಹಿಡಿದ್ರು, ಯುನೆಸ್ಕೋದವ್ರು ಏನೋ ಕಂಡುಹಿಡಿದು ಮಕ್ಕಳಿಗೆ ಚಿಕ್ಕನ್ನಿಂದ ಬಹುಭಾಷೆಗಳು ಕಲಿಯೋ ಸಾಮರ್ಥ್ಯ ಇದೆ ಅಂದ ತಕ್ಷಣ ನೋಡಿದ್ರ ಕಲಿಯೋಕ್ಕಾಗತ್ತೆ, ಹಿಂದಿ ಕಲಿಸಿ ಅನ್ನೋ ಅಂಥ ಮನಸ್ಥಿತಿಗೆ ಭಾರತ ಸರ್ಕಾರ ಬಂದಿದೆ. ಸೊ ಇದು ನಮಗೆ ಕಾಣಿಸ್ತಾ ಇರೋದು. ಹಾಗಾಗಿ ಏನು ಮಾಡಬೇಕು ಇದಕ್ಕೆ ವಿರೋಧವಾಗಿ ಅಥವಾ ಇದಕ್ಕೆ ಎದುರಾಗಿ ಏನು ಮಾಡಬಹುದು ನಾವು ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ತಮಿಳ್ನಾಡಿನವರು ಅವ್ರು ಹೇಳ್ಕೊತಾ ಇದ್ದಾರೆ, ಅವ್ರಿಗೆ ಹೇಳಕ್ಕಿದೆ ಏನಂದರೆ, ನಾನು ಅವತ್ತಿಂದ ಒಪ್ಪಿಲ್ಲ, ನಂದು ಯಾವ ಪ್ಯಾರಾಮೀಟರ್ ಕಮ್ಮಿ ಇದೆ ಹೇಳಪ್ಪ, ನಂದು ಪರ್ ಕ್ಯಾಪಿಟ ಇನ್ಕಮ್ ಕಮ್ಮಿ ಇದೆಯಾ, ಅಥವಾ ಇಲ್ಲಿ ಇದು ನಿರುದ್ಯೋಗ ಸಂಖ್ಯೆ ಕಡಿಮೆ ಇಲ್ವಾ ನಮ್ಮದು ಬೇರೆಯವ್ರಿಗಿಂತ, ನಾವಲ್ಲಿ ಶ್ರೀಮಂತಿಗೆ ಜಾಸ್ತಿ ಇಲ್ವಾ, ಟ್ಯಾಕ್ಸ್ ಜಾಸ್ತಿ ಕಟ್ಟಲ್ವಾ, ಏನು ಕಮ್ಮಿ ಆಗಿದೆ ನಮ್ಮದು, ಇಂಡಸ್ಟ್ರಿಗಳಿಲ್ವಾ ಇಲ್ಲಿ, ನಾವು ಏನೇನು ಪ್ರಾಡಕ್ಟ್ಸ್ ಮಾಡ್ತೀವಿ, ಬರೀ ದ್ವಿಭಾಷೆ ಇಟ್ಕೊಂಡೆ ನಾವೆಲ್ಲ ಎಲ್ಲ ಕಡೆ ಉದ್ಧಾರ ಆಗಿಲ್ವಾ ಅಂತ ಹೇಳ್ತಾರೆ. ಕನ್ನಡದವ್ರಿಗೆ ದುರಾದೃಷ್ಟವಶಾತ್ ಆ ಥರ ಇಲ್ಲ, ಯಾಕಂದರೆ ತ್ರಿಭಾಷಾ ಇದೆ. ನಾವು ಉದ್ಧಾರ ಆಗಿರೋದು ಆಗದೆ ಇರೋದು ಬೇರೆ, ಅದಾಗಿರ್ಬೋದು, ಆದರೆ ಹೇಳ್ಕೊಳಕ್ಕಿಲ್ಲ. ಆದರೆ ಮೊನ್ನೆ ದಿನ ಟಿವಿನಲ್ಲಿ ಅದೊಂದು ಕೌಂಟ್ರು ಯಾರೋ ಮಾತಾಡ್ತಾ ಇದ್ರು, ಹೇಳಿದ್ರು, ನೀವು ದ್ವಿಭಾಷೆ ಇಟ್ಕೊಂಡು ನೀವು ಮಾತ್ರ ಉದ್ಧಾರ ಆದರೆ ಎದ್ಕೋಬೇಡಿ, ಬಹುಭಾಷೆಗಳನ್ನ ಕಲಿತಾ ಇರುವಂಥ ರಾಜ್ಯಗಳಿದೆ, ತ್ರಿಭಾಷೆ ಒಪ್ಪಿರೋ ರಾಜ್ಯಗಳಿದೆ, ಅವರು ಮುಂದಿದ್ದಾರೆ ನೋಡಿ, ಮಹಾರಾಷ್ಟ್ರ ಮುಂದಿದ್ದಾರೆ ಅಂತ. ಅರೆ ಬಾಬಾ, ಮುಂದುವರಿಯೋದಕ್ಕೆ 3 ಭಾಷೆ 2 ಭಾಷೆ ಇರಬೇಕು ಅಂತಲ್ಲ, ನೀವು ಹೇಳ್ತಿರೋ ತ್ರಿಭಾಷೆ ಇದ್ದರೆ ಮಾತ್ರ ಮುಂದುವರಿತೀವಿ ಅಂತ ಏನಿಲ್ಲ, ನಮಗೆ ಮುಂದುವರಿಕೆ ಸಾಕು, 3ನೇ ಭಾಷೆ ಬೇಕಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಇವತ್ತಿನ ತಮಿಳ್ನಾಡು. ಹಾಗಾಗಿ ಇದು ಬರೀ ತಮಿಳ್ನಾಡಿನ ಧ್ವನಿ ಅಲ್ಲ, ಅಥವಾ ಯಾವುದೋ ಒಂದು ಪ್ರದೇಶದ ಒಂದು ಭಾಷಿಕರ ಧ್ವನಿ ಅಲ್ಲ, ಒಂದು ಭಾಷಿಕರ ಸಮಸ್ಯೆನೂ ಅಲ್ಲ. ಇದರ ಮೂಲ ಹುನ್ನಾರ ನಾನು ನಿಮ್ಗೆ ಆಗಲೇ ಹೇಳ್ತಾ ಇದ್ದೆ, ಇದರ ಮೂಲ ಹುನ್ನಾರ ಬೇರೆ ಇದೆ. ಇಡೀ ಭಾರತನ ಒಂದು ಭಾಷೆಯ ನಾಡು ಮಾಡೋದೇ ಇದರ ಹುನ್ನಾರ. ಓಕೆ, ಇವಾಗ ನಮಗೆ ಇನ್ನೊಂದು ಕಡೆ ಕೇಳ್ತೀವಿ, ಮೆಟ್ರೋನಲ್ಲಿ ಹಿಂದಿ ಬೇಡ ಅಂತ ಚಳುವಳಿ ಆಯಿತು, ಅಥವಾ ಕೇಂದ್ರ ಸರ್ಕಾರದಲ್ಲಿ 3 ಭಾಷೆ ಇದೆ ಅಂತ. ಆ ತ್ರಿಭಾಷಾ ಸೂತ್ರಕ್ಕೂ 1968ರ ತ್ರಿಭಾಷಾ ಸೂತ್ರಕ್ಕೂ ಸಂಬಂಧ ಇಲ್ಲ. ಇದು ಆಡಳಿತದಲ್ಲಿ ಮಾಡಿರೋ ತ್ರಿಭಾಷಾ ಸೂತ್ರ ಏನಂದರೆ, ಕೇಂದ್ರ ಸರ್ಕಾರದ ಈಗಾಗಲೇ ಘೋಷಿತ ಆಗಿರೋದು ಇಂಗ್ಲೀಷ್ ಆ್ಯಂಡ್ ಹಿಂದಿ ಆರ್ ದ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ. ಸಿ ಸ್ಟೇಟ್ಗಳಲ್ಲಿ ಅವರು ಬಳಸಬೇಕಾಗಿದ್ದು ಇಂಗ್ಲೀಷ್ನ. ಈಗೇನು ಮಾಡಿದ್ದಾರೆ ಅಂದರೆ, ರೀಜನಲ್ ಲ್ಯಾಂಗ್ವೇಜನ್ನು ಬಳಸಬೇಕು, ಆದರೆ ಅದು ಮೊದಲಿರಬೇಕು, ಆಮೇಲೆ ಹಿಂದಿ ಇರಬೇಕು, ಆಮೇಲೆ ಇಂಗ್ಲೀಷ್ ಇರಬೇಕು, 3 ಒಂದೇ ಸಮಾನದಲ್ಲಿರಬೇಕು. ಎಲ್ಲ ಅರ್ಜಿ ನಮೂನೆಗಳು, ಸೀಲ್ಗಳು, ಅದು ಕಚೇರಿಯ ಹೆಸರುಗಳು ಎಲ್ಲವೂ ಕೂಡ ಈ 3 ನಿಯಮ ಪಾಲಿಸಬೇಕು ಅನ್ನೋದು ಅಫಿಷಿಯಲ್ ಅಂದರೆ ಆಡಳಿತಾತ್ಮಕಕ್ಕೆ ಸಂಬಂಧಿಸಿದ ತ್ರಿಭಾಷಾ ನಿಯಮ. ಎಲ್ಲೂ ಅನುಸರಿಸೋದು ಕಾಣಲ್ಲ ನಿಮಗೆ. ಯಾವ ಬ್ಯಾಂಕ್ ಹೋಗಿ ನೀವು ಹೋದರೆ ನಿಮ್ಗೆ ಇಂಗ್ಲೀಷಲ್ಲಿ ಹಿಂದಿನಲ್ಲಿ ಡಿಫಾಲ್ಟ್ ಸಿಗುತ್ತೆ. ಇಂಗ್ಲೀಷಲ್ಲಿ ಇರ್ತಿತ್ತು, ಯಾವುದಾದ್ರು ಚಲನ್ ತಗೋಬೇಕು ಅಂದರೆ ಯಾವುದಾದ್ರೂ ಡಿಫಾಲ್ಟ್ ನಿಮ್ಗೆ ಇಂಗ್ಲೀಷಲ್ಲಿ ಸಿಗುತ್ತೆ. ಹಿಂದಿನಲ್ಲಿ ಇವಾಗ ಬಂದಿದೆ. ಕನ್ನಡ ಇಸ್ ದ ಥರ್ಡ್ ಆಪ್ಷನ್. ಕನ್ನಡದಲ್ಲಿ ಕಡ್ಡಾಯವಾಗಿ ಕೊಡ್ಬೇಕು ಕರ್ನಾಟಕದಲ್ಲಿ ಅನ್ನೋದೇನಿಲ್ಲ. RBI ನಿಯಮ ಇದೆ, ಆದರೆ ನೀವು ಬೇಕು ಅಂದರೆ ಹೊಡೆದಾಡಬೇಕು, ಹೋಗಿ ಬ್ಯಾಂಕ್ ಹೋಗಿ ಫೈಟ್ ಮಾಡಬೇಕು. ಅವ್ರು ನಿಮ್ಮನ್ನು ಅವನ ಝೂನಿಂದ ಬಂದಂಥರ ಮುಖ ನೋಡ್ತಾನೆ, ಯಾವನೇನೋ ಫೈಟಿಂಗ್ ಮಾಡ್ತಾನೆ, ಎಲ್ಲ ಬರೀತಾ ಇಲ್ವಾ ಇಲ್ಲಿ ಅಂತ ನೋಡ್ತಾನೆ. ಆಮೇಲೆ ಕನ್ನಡ ಹೋರಾಟಗಾರರ ಕೆಲಸ ಎಲ್ಲ ಇವರು ಪರೋಕಿಯಲ್ಸು, ಭಾಷಾ ಭಾಷಾ ಅಂಧರು ಅಂತ ಹೆಸರು ತಗೋಬೇಕು. ಮಾಡ್ತಿರೋದೇನಂತಂದರೆ ಉದ್ದೇಶನೇ ಅಷ್ಟು, ನಿಧಾನವಾಗಿ 3 ಭಾಷೆ ಇಡ್ತೀನಿ, ನಿಧಾನವಾಗಿ ಸೈಜ್ ಕಮ್ಮಿ ಮಾಡ್ತೀನಿ, ಆಮೇಲಿಂದ ಮಾಯ ಮಾಡ್ತೀನಿ. ಎಲ್ರಿಗೂ ಬರ್ತಿರುತ್ತಲ್ಲ ಹಿಂದಿ, ಪ್ಲೀಸ್ ಲರ್ನ್ ಹಿಂದಿ, ವಿ ಕ್ಯಾನ್ ಯೂಸ್. ಪಾಪ ಬೇರೆ ಭಾಷೆ ದೇಶದವ್ರು ಇಲ್ಲಿಗೆ ಬಂದವ್ರು ಹಿಂದಿ ಬರೋದು ಬೇಡ, ಅದಕ್ಕೆ ನೀವು ಹಿಂದಿ ಕಲ್ತ್ಕೊಳ್ಳಿ ಅಂತ ಮಾತಾಡ್ತಾರೆ. ಇದಕ್ಕೆ ನಾನು ಹೇಳೋ ಹುನ್ನಾರದ್ದು ಏನು
ನಾನು ಯಾವ ಹುನ್ನಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಜನಸಂಖ್ಯೆ ಇಳಿಸೋ ಹುನ್ನಾರದ ಬಗ್ಗೆ. ಇದು ನಾನು ಸಾಕಷ್ಟು ಸರಿ ಹೇಳಿದ್ದೀನಿ, ಸಮಯ ಅಭಾವದಿಂದ ಚಿಕ್ಕದಾಗಿ ಹೇಳ್ತೀನಿ. TFR ಅಂತ ಏನಿದೆಯಲ್ಲ, ಟೋಟಲ್ ಫರ್ಟಿಲಿಟಿ ರೇಟ್ ಅಂತ, ಯಾವ ಒಂದು ಕುಟುಂಬದಲ್ಲಿ ಎಷ್ಟು ಮಕ್ಕಳಿರ್ತಾರೆ ಅನ್ನೋದು ಇಡೀ ಪ್ರಪಂಚದಲ್ಲಿ 2.1 ಅನ್ನೋ ಚಿಹ್ನೆ. ಅಂದರೆ ಗಂಡ ಹೆಂಡತಿ ಅಂದರೆ ಒಂದು ಕುಟುಂಬ, ಅವ್ರಿಗೆ ಇಬ್ಬರು ಮಕ್ಕಳಿತ್ತು ಅಂದರೆ ಇವ್ರು ಸಾಯ್ತಾರೆ, ಅವ್ರು ಅದನ್ನ ರಿಪ್ಲೇಸ್ ಮಾಡ್ತಾರೆ. ಅದಕ್ಕೆ ರಿಪ್ಲೇಸ್ಮೆಂಟ್ ರೇಷಿಯೋ ಅಂತ ಕರೀತಾರೆ. 2.1 ಯಾಕಂದರೆ ಕೆಲವ್ರಿಗೆ ಮಕ್ಕಳಾಗಲ್ಲ, ಕೆಲವರಿಗೆ ಮದುವೆ ಆಗಲ್ಲ, ಕೆಲವರು ಬೇಗ ಸಾಯ್ತಾರೆ. ಇವೆಲ್ಲ ಲೆಕ್ಕ ಇಟ್ಕೊಂಡು 2.1 ಆರೋಗ್ಯಕರವಾದ್ದು ಒಂದು ದೇಶಕ್ಕೆ, ಒಂದು ನಾಡಿಗೆ ಅಂತ ಡಿಸೈಡ್ ಮಾಡಿದ್ದಾರೆ. ಭಾರತದ್ದು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, 5, 6, 7 ಯಾವುದೋ ಇತ್ತು ಸ್ವತಂತ್ರ ಬಂದ ಕಾಲದಲ್ಲಿ. ಆಗೇನು ಮಾಡಿದ್ರು ಅಂದರೆ, ನೀವು ಗುರಿ ಇಟ್ಕೊಳ್ಳಿ, ನೀವೇನು ಜನರನ್ನ ಇದ್ದವ್ರನ್ನ ಸಾಯಿಸಿ ಅಂತ ಹೇಳಲ್ಲ, ಈಗ ಎಷ್ಟಿದ್ರೋ ಅಷ್ಟೇ ಕಾಪಾಡ್ಕೊಳ್ಳಿ, ಅದಕ್ಕೆ ನೀವು 2.1 ಭಾರತಕ್ಕೆ ಟಾರ್ಗೆಟ್ ಅಂತ ಕೊಟ್ಟರು. ಭಾರತದವರು ಭಾಳ ತಂದಿದ್ದ ರಾಜ್ಯಗಳಿಗೆಲ್ಲ ಟಾರ್ಗೆಟ್ ಕೊಟ್ಟರು. ನಿಮಗೆ ನಾವು 2.1 ನಮಗೆ ಕೊಡೋಕ್ಕೆ ನಮ್ದು ಆಗಲೇ 5 ಇತ್ತು, ಇನ್ಯಾವುದೋ ಒಂದು ಕಡೆ 8 ಇತ್ತು. ಹೆಂಗೆ 2.1 ಕೊಡೋದು? ಹಂತ ಹಂತವಾಗಿ ಮಾಡೋಣ, ಪಂಚವಾರ್ಷಿಕ ಯೋಜನೆಗಳಲ್ಲಿ ಗುರಿಗಳನ್ನ ಕೊಡೋಣ ಅಂತ ಕೊಟ್ಟರು. ನಾವು ಸಾಧಿಸಿದ್ವಿ, ದಕ್ಷಿಣದ ರಾಜ್ಯಗಳೆಲ್ಲ ಸಾಧಿಸಿದ್ವಿ. ಪಾಪ ಉತ್ತರದವರು ಕೂಡ ಮಾಡ್ತಾ ಇದ್ರು, ಅದನ್ನ ಸಾಧಿಸ್ಕೊಂಡು ಬಂದರು, ಕಡಿಮೆ ಮಾಡ್ಕೊಂಡು ಬಂದರು. ಆದರೆ ಕೊನೆಗೆ ಏನಾಯಿತು ಅಂತಂದರೆ, ನಮಗೆ 2.1 ಸಾಧಿಸಿದ ದಿನ ನಮಗೆ ಶಬಾಷ್, ನೀವು ಸಾಧಿಸಿದ್ದೀರಾ, ಸಾಕು ನಿಲ್ಲಿಸಿ, ಇನ್ನು ಕಾಪಾಡ್ಕೊಳ್ಳಿ, ನೀವು ಇನ್ನೂ ಕಮ್ಮಕ್ಕೆ ಹೋದ್ರೆ ನಾಶ ಆಗ್ತೀರಾ ಅಂತ ಅವ್ರು ಹೇಳಲಿಲ್ಲ. ನಿಮಗೆ ಮುಂದಿನ ಗುರಿ 1.8 ಅಂದರು. ಅದು 1.8 ಸಾಧಿಸಿದವ್ರಿಗೆ ಮುಂದಿನ ಗುರಿ 1.7 ಅಂತಂದರು. ಇವತ್ತು ಕರ್ನಾಟಕದ TFR 1.7 ಬಂದು ಕೂತಿದೆ. ಅದು ನಾವೇನಾದ್ರು ಹಳ್ಳಿ ಜಿಲ್ಲಾವಾರು ತೊಗೊಂಡ್ರೆ ಕೊಡಗು, ಉಡುಪಿ ಅಂತಲೇ 1.2, 1.3 ಇಲ್ಲಿಗೆ ಬಂದು ನಿಂತಿದೆ. ಅಂದರೆ ಅದರ ಅರ್ಥ 1 ಕೋಟಿ ಜನ ಇರೋರು ಇನ್ನೊಂದು ತಲೆಮಾರಿಗೆ 50 ಲಕ್ಷ ಆಗ್ತೀರಾ, ಇನ್ನೊಂದು ತಲೆಮಾರಿಗೆ 25 ಲಕ್ಷ ಆಗ್ತೀರಾ, ಆಮೇಲೆ ನಾಶ ಆಗೋಗ್ತೀರಾ ಅನ್ನೋದು ಇದೇ ಸಂದೇಶ ಅದು. ಆದರೆ ನಿಮ್ಮ ನಾಡಿಗೆ ವಲಸೆ ಬೇಕಾದಂಗೆ ಬರ್ತಾರೆ, ವಲಸೆ ನಿಮ್ಮ ಹೊಲ ಸಿದ್ಧ ಮಾಡಿದ್ದಾರೆ. ನಿಮ್ಮ ಶಾಲೆಗಳಲ್ಲಿ 3 ಭಾಷೆ ಕಲಿಸ್ತಾರೆ ಮಕ್ಕಳಿಗೆ. ನಿಮ್ಗೆ ಕಚೇರಿಗಳಲ್ಲಿ ಎಲ್ಲ ತ್ರಿಭಾಷೆ ತೊಗೊಂಬರ್ತೀನಿ, ಮೆಟ್ರೋದಲ್ಲೂ ತರ್ತೀನಿ, ರೇಡಿಯೋದಲ್ಲೂ ತರ್ತೀನಿ ಅಂತ 3 ಭಾಷೆ ತಂದರೆ ಹಿಂದಿ ವಲಸಿಗರಿಗೆ ಇದನ್ನು ಸ್ವರ್ಗ ಮಾಡಿ ಕೊಡ್ತಾ ಇದ್ದಾರೆ. ನೀವು ಏನಾರು ಮಾಡ್ಕೊಳ್ಳಿ, ನಾವು ಹೀಗೆ ಹೋಗ್ತೀವಿ, ನಾವು ಮಾಡ್ತೀವಿ. ಅಟ್ ದ ಎಂಡ್ ಅಂದರೆ ಕೊನೆಗೆ ಇದು ಗುರಿ ಏನಂತಂದರೆ, ಇದು ಹಿಂದಿ ದೇಶ ಆಗಬೇಕು, ಇದೊಂದೇ ಗುರಿ. ಹೇಗೆ ಎದುರಿಸ್ತೀವಿ, ಏನು ಮಾಡ್ತೀವಿ, ಇದು ಒಂದು ವಿಷಯನೇ ಇದೆ. ಆದರೆ ಇವತ್ತಿನ ದಿನ ಸಾಮಾನ್ಯರು ಏನು ಮಾಡ್ಬೋದು ಅಂದರೆ, ಇವತ್ತಿನ ರಾಜ್ಯ ಸರ್ಕಾರಕ್ಕೆ ಏನಿದೆ, ಈ ದ್ವಿಭಾಷಾ ನೀತಿನ ಜಾರಿಗೆ ತೊಗೊಂಬನ್ನಿ, ಹಿಂದಿ ಬೇಡ ನಮಗೆ, ಇಂಗ್ಲೀಷ್ ಕನ್ನಡ 2 ಸಾಕು ಅಂತ ಹೇಳಬೇಕು. ಅದು ತಮಿಳ್ನಾಡು ಹೇಳೋಕ್ಕಾಗುತ್ತೆ, ನಾವು ಹೇಳಬೇಕು. ಇಲ್ಲಿ ಏನು 2 ನುಡಿ ಅಂತ ಬರೆದಿದ್ದಾರೆ, ಇದನ್ನು ನಾನು ಒಪ್ಪಿದ್ದೀನಿ. ಆದರೆ ಅದರ ಒಳ ಸೂಕ್ಷ್ಮಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ತುಳು ಮಕ್ಕಳಿಗೆ ಯಾವುದು 2 ಭಾಷೆ ನುಡಿ, ಅಥವಾ ಇಲ್ಲಿ ಇದೇ ನಾಡಿನ ಕೊಡವ ಮಕ್ಕಳಿಗೆ ಯಾವುದು 2 ಭಾಷೆ ನುಡಿ. ಹಾಗಾಗಿ ಬಹುಭಾಷೆಯ ನುಡಿಗಳನ್ನ ಕಲೀಲಿ, ಎಷ್ಟು ಭಾಷೆ ಬೇಕಾದ್ರೆ ಕಲೀಲಿ. 3 ಭಾಷೆನಾರ ಸೂತ್ರ ಮಾಡ್ಕೊಳ್ಳಿ, 8 ಭಾಷೆನಾರ ಸೂತ್ರ ಮಾಡ್ಕೊಳ್ಳಿ. ಯಾವ್ದು ಕಲಿಸ್ಬೇಕೋ ಕಲಿತೀವಿ ಅಂದ್ರೆ ಕಲಿಯೋಕೆ ಏರ್ಪಾಡು ಮಾಡಿ. ಪರೀಕ್ಷೆಗಳನ್ನ ಇಡಬೇಡಿ, ಪರೀಕ್ಷೆಯ ಅಂಕಪಟ್ಟಿಗಳಿಂದ ಹೊರಗಿಡಿ. ಅದರಲ್ಲಿ ಮೊದಲನೇ ಹಂತ ಅಂದರೆ, ಹಿಂದಿನ ನೀವು 10ನೇ ತರಗತಿ ನೀವು ಅಂಕಪಟ್ಟಿಯಿಂದ ಕರ್ನಾಟಕದಲ್ಲಿ ದೂರ ಇಡಿ. ಏನಾರ ಮಾಡ್ಕೊಂಡು ಸಾಯಿರಿ, ನಮಗೆ ಇದನ್ನು ಕಡ್ಡಾಯ ಮಾಡಿ ಹೊರಸ್ಬೇಡಿ. ಕಡೆ ಪಕ್ಷ ಇದನ್ನ ಸಾಧ್ಯವಾಗುವ ಮುಂದಿನ ಹಂತದ ಗುರಿಯಾಗಿ ನಾವು ಇಟ್ಕೊಂಡು ನಮ್ಮ ಹೋರಾಟಗಳನ್ನು, ನಮ್ಮ ನಿಲುವುಗಳನ್ನ ರೂಪಿಸ್ಕೋಬೇಕು ಅಂತ ಹೇಳ್ತೀನಿ. ನನಗೆ ಈ ವಿಷಯವಾಗಿ ಮಾತಾಡಕ್ಕೆ ಬಿಟ್ಟರೆ, ನಾನು ಬೆಳಗ್ಗೆಯಿಂದ ರಾತ್ರಿ ತನಕ ಮಾತಾಡ್ತಾನೆ ಇರ್ತೀನಿ. ಒಳಗಡೆ ಅಷ್ಟೊಂದು ಬೆಂಕಿ ಇದೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಸಮಯ ಕಮ್ಮಿ ಇರೋದ್ರಿಂದ ಇವರು ಕೊಟ್ಟಿರೋ ನಿಮಿಷಕ್ಕಿಂತ 3 ನಿಮಿಷ ಹೆಚ್ಚು ತೊಗೊಂಡಿದ್ದೀನಿ, ಕ್ಷಮಿಸಿ. ನಮಸ್ಕಾರ.